ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮಾರಕ ಕ್ಯಾನ್ಸರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಇವತ್ತು ಫೆಬ್ರವರಿ 4, ಫೆಬ್ರವರಿ 4 ಏನಪ್ಪಾ ಅಂದ್ರೆ ವರ್ಲ್ಡ್ ಕ್ಯಾನ್ಸರ್ ಡೇ, ಅಂದ್ರೆ ವಿಶ್ವ ಕ್ಯಾನ್ಸರ್ ವಿರುದ್ಧ ಹೋರಾಟದ ದಿನ. ಕ್ಯಾನ್ಸರ್ ಅಂದ್ರೆ ಸಾಕಷ್ಟು ಜನರಲ್ಲಿ ತಪ್ಪು ತಿಳುವಳಿಕೆ ಇರುತ್ತೆ. ಅದರಲ್ಲೂ ಕೂಡ ಕ್ಯಾನ್ಸರ್ ಅಂದ ತಕ್ಷಣ ಇದು ದೊಡ್ಡ ಮಾರಕ ರೋಗ ಅನ್ನುವಂಥದ್ದು ಎಲ್ಲರ ಕಿವಿಯಲ್ಲೂ ಇರುತ್ತೆ, ಎಲ್ಲರ ತಲೆಯಲ್ಲೂ ಕೂಡ ಇರುತ್ತೆ. ಹಾಗಾದ್ರೆ ಕ್ಯಾನ್ಸರ್ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ, ಯಾಕೆ ಬರುತ್ತೆ, ಟೈಪ್ಸ್ ಏನಿರುತ್ತೆ, ಇದರಲ್ಲಿ ಎಷ್ಟು ವಯಸ್ಸಿನವರಿಗೆ ಕಾಣಿಸ್ಕೊಳ್ಳುತ್ತೆ, ಅದರ ಜೊತೆಗೆ ಟ್ರೀಟ್ಮೆಂಟ್ಗಳು ಇದಕ್ಕಿದೆಯಾ ಅನ್ನುವಂತಹ, ಅಂದ್ರೆ ಟ್ರೀಟ್ಮೆಂಟ್ಗೆ ಗುಣ ಆಗುವಂತಹ ಕ್ಯಾನ್ಸರ್ ಕೂಡ ಇರುತ್ತೆ, ಅಥವಾ ಟ್ರೀಟ್ಮೆಂಟ್ಗೆ ಅದಕ್ಕೆ ಸಾಧ್ಯನೇ ಆಗಿಲ್ವಾ ಅಂತಹ ಕ್ಯಾನ್ಸರ್ಗಳು ಕೂಡ ಇರುತ್ತಾ, ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಬಹುದು. ಡಾಕ್ಟರ್ ಇರ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಾರೆ ಅಂತ ಹೇಳ್ತಾ ಮೊದಲಿಗೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮ್ಮ ಜೊತೆ ಕನ್ಸಲ್ಟೇಟ್ ಅಂಡ್ ಹೆಡ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಡಾಕ್ಟರ್ ರಾಜಶೇಖರ್ ಸಿ ಜಾಕಾ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್. ಈಗ ಕ್ಯಾನ್ಸರ್ ಅಂದ ತಕ್ಷಣ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಆ ಪದ ಗೊತ್ತಿರುತ್ತೆ, ಆದ್ರೆ ತುಂಬಾ ಜನ ಹೆದರ್ತಾರೆ, ಕ್ಯಾನ್ಸರ್ ಅಂತೆ ಹೌದಾ, ಕ್ಯಾನ್ಸರ್ ಅಂತೆ ಹೌದಾ ಅಂತ. ಸೊ ಮೊದಲಿಗೆ ವಾಟ್ ಇಸ್ ಅ ಕ್ಯಾನ್ಸರ್ ಸರ್? ಕ್ಯಾನ್ಸರ್ ಅಂದರೆ ಇದು ನಮ್ಮ ಜೀವಕೋಶಗಳ ಅನಿಯಮಿತ ಅನಿಯಂತ್ರಿತ ಬೆಳವಣಿಗೆ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸೆಲ್ಸ್ ಏನಿರುತ್ತೆ ನಮ್ಮ ಬಾಡಿನಲ್ಲಿ, ಆ ಸೆಲ್ಸ್ಗಳು ಯೂಶ್ವಲ್ ಆಗಿ ಬೆಳೀತಾ ಇರುತ್ತೆ, ಆಮೇಲೆ ಕೆಲವೊಂದು ಅಲ್ಲಿ ಡೆತ್ ಆಗ್ತಾ ಇರುತ್ತೆ. ಇದು ನ್ಯಾಚುರಲ್ ಪ್ರಾಸೆಸ್. ಬಟ್ ಕ್ಯಾನ್ಸರಲ್ಲಿ ಏನಾಗ್ಬಿಡುತ್ತೆ, ಅದನ್ನು ಕಂಟ್ರೋಲ್ ಇರೋದಿಲ್ಲ, ಕಂಟ್ರೋಲ್ಗೆ ಮೀರಿ ಬೆಳೀತಾ ಇರುತ್ತೆ. ಸೊ ಆಮೇಲೆ ಡಿಸ್ಟ್ರಾಯ್ ಆಗ್ತಾ ಇರಲ್ಲ, ಹೀಗಾಗ್ಬಿಟ್ಟು ಒಂದು ಗಡ್ಡೆ ಥರ ಆಗ್ಬಿಡುತ್ತೆ. ಸೊ ಇದನ್ನೇ ನಾವು ಕ್ಯಾನ್ಸರ್ ಅಂತ ಹೇಳೋದು. ಇದು ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಆಗ್ಬೋದು, ಇದೇ ಭಾಗಕ್ಕಂತ ಏನಲ್ಲ. ಯಾವ ನಮ್ಮ ಅಂಗಾಂಗಗಳಿಗೆ ಲಿವರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಶ್ವಾಸಕೋಶ ಅಂತ ಹೇಳ್ತೀವಿ, ಪಿತ್ತಜನಕಾಂಗ ಅಂತ ಹೇಳ್ತೀವಿ, ಅಥವಾ ಅನ್ನನಾಳ ಅಂತ ಹೇಳ್ತೀವಿ. ಯಾವ ಭಾಗದ ದೇಹದ ಯಾವ ಭಾಗಕ್ಕೆ ಬೇಕಾದರೂ ಇದು ಅನಿಯಂತ್ರಿತ ಬೆಳವಣಿಗೆ ಆಗ್ಬೋದು. ಇದನ್ನೇ ಕ್ಯಾನ್ಸರ್ ಹೇಳ್ತಾರೆ ಡಾಕ್ಟರ್. ಕ್ಯಾನ್ಸರ್ ಅಂದ್ರೆ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಸತ್ತು ನಮ್ಮನ್ನು ಕೂಡ ಜೊತೆಗೆ ತಗೊಂಡು ಹೋಗುತ್ತೆ ಅನ್ನೋ ಮಾತುಗಳಿದೆ ಕ್ಯಾನ್ಸರ್ ಬಗ್ಗೆ. ಇದಕ್ಕೆ ಏನು ಹೇಳ್ತೀರಿ ನೀವು? ಬೇಸಿಕಲಿ ಏನಾಗುತ್ತಂದ್ರೆ, ಇಲ್ಲಿ ಸೆಲ್ಸ್ಗಳು ಅಥವಾ ಜೀವಕೋಶಗಳು ತುಂಬ ಬೆಳವಣಿಗೆ ಆಗೋದ್ರಿಂದ ಅದಕ್ಕೆ ತುಂಬ ನ್ಯೂಟ್ರಿಷನ್ ಬೇಕು. ಸೊ ಹೀಗಾಗ್ಬಿಟ್ಟು ಏನಾಗುತ್ತೆ, ಕೊನೆಗೆ ದೇಹದ ಬೇರೆ ಕಡೆ ಇರೋಂಥ ಪ್ರೋಟೀನ್ಸ್ ಎಲ್ಲ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿಂದ ಕ್ಯಾನ್ಸರ್ ಬೇರೆ ಕಡೆ ಹರಡಕ್ಕೆ ಶುರು ಆಗುತ್ತೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ. ಈ ರೀತಿ ಹರಡೋದ್ರಿಂದ ಮನುಷ್ಯನಿಗೇನೆ ಹಸಿವೆ ಆಗೋದಿಲ್ಲ, ತೂಕ ಕಡಿಮೆ ಆಗಿ ಶುರು ಆಗುತ್ತೆ. ಸೊ ಹೀಗಾಗಿ ಆ ವೀಕ್ನೆಸ್ ಮನುಷ್ಯನ ಜೀವ ತಗೊಳುತ್ತೆ. ಅದರಲ್ಲೂ ಇನ್ನೊಂದು ಹೇಳ್ತಾರೆ, ಕ್ಯಾನ್ಸರ್ಗೆ ಅಂದ್ರೆ ಸಡನ್ ಆಗಿ ತೂಕ ಕಡಿಮೆ ಆಗ್ಬಿಡುತ್ತೆ, ಸಣ್ಣಗಾಗ್ಬಿಡ್ತಾರೆ ಅಂತ. ಸೊ ಹಾಗಾದ್ರೆ ಈ ಲಕ್ಷಣಗಳನ್ನ ನೋಡೋದಾದ್ರೆ, ಕ್ಯಾನ್ಸರ್ ಲಕ್ಷಣಗಳನ್ನ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಹೌದು, ತುಂಬ ಇಂಪಾರ್ಟೆಂಟು. ಏನಂತಂದರೆ, ನಾವು ಯಾವಾಗಲೂ ಇದನ್ನು ಹೇಳ್ತೀವಿ, ತುಂಬ ಜನ ನಮ್ಮ ಹತ್ರ 4 ಸ್ಟೇಜಸಲ್ಲಿ ಇರೋದ್ರಿಂದ ಯಾವಾಗಲೂ ಲೇಟಾಗಿ ಬರೋದು. ಏನಕ್ಕೆ ಅಂದರೆ, ಅವರು ಲಕ್ಷಣಗಳನ್ನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರಲ್ಲ, ಅಂದರೆ ನೆಗ್ಲೆಕ್ಟ್ ಮಾಡಿರ್ತಾರೆ, ಗಮನಿಸಿರಲ್ಲ. ಎಸ್, ಖಂಡಿತ. ಒಂದು, ತುಂಬ ಕೆಮ್ಮು, 1 ತಿಂಗಳಿಗಿಂತ ಜಾಸ್ತಿ ಕೆಮ್ಮಿದೆ, ಕಡಿಮೆ ಆಗ್ತಿಲ್ಲ ಅಂದರೆ ಅದು ತುಂಬ ಇಂಪಾರ್ಟೆಂಟು. ಇನ್ನೊಂದು, ಜ್ವರ ಇವಾಗ ಮಾಮೂಲಿಯಾಗಿ ಎಲ್ರಿಗೂ ಬರುತ್ತೆ, ಬಟ್ ಆ ಜ್ವರನೇ 1 ತಿಂಗಳಾಗ್ತಾ ಇದೆ, ಕಡಿಮೆ ಆಗ್ತಿಲ್ಲ. ಆಮೇಲೆ ಮೈಲ್ಡ್ ಫೀವರ್, ತುಂಬ ಹೈ ಫೀವರ್ ಇರೋದಿಲ್ಲ ಕ್ಯಾನ್ಸರಲ್ಲಿ. ಇವಾಗ ಕಿಡ್ನಿ ಕ್ಯಾನ್ಸರ್ ಇರ್ಬೋದು, ಕೆಲವೊಂದು ಬ್ಲಡ್ ಕ್ಯಾನ್ಸರ್ಸ್ ಇರ್ಬೋದು, ಅದರಲ್ಲೆಲ್ಲ ಏನಾಗುತ್ತೆ ಅಂದರೆ ಜ್ವರ ಬರುತ್ತೆ, ಮೈಲ್ಡಾಗಿ ಬರ್ತಾ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್. ಮೋರ್ ದೆನ್ 1 ಮಂತ್ ಇದೆ, ಕಡಿಮೆ ಆಗ್ತಿಲ್ಲ ಅಂದರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ಅಂತ. ಆಮೇಲೆ ಹಸಿವೆ ಆಗದೆ ಇರೋದು, ನನಗೆ ಹಸಿವೆನೇ ಆಗ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ, ಬಟ್ ಹಾಗೇನೆ 6 ಮಂತ್ಸ್ ಹಾಗೆ ಕಳ್ಕೊಂಡಿರ್ತಾರೆ. ಆ ರೀತಿ ಮಾಡಬಾರ್ದು, ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಆಮೇಲೆ ವೇಟ್ ಲಾಸ್, ನಾವು ಹೇಳ್ತೀವಿ ಮೋರ್ ದೆನ್ 10% ವೇಟ್ ಲಾಸ್ ಇನ್ 6 ಮಂತ್ಸ್ ಇಸ್ ಸಿಗ್ನಿಫಿಕೆಂಟ್ ಅಂತ. ಅಂದರೆ ತೂಕ ಯಾವಾಗ ಕಡಿಮೆ ಆಗ್ತಿದೆ, ನೀವು ಡೈಟಿಂಗ್ ಮಾಡ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಆದ್ರೂ ತೂಕ ಕಡಿಮೆ ಆಗ್ತಿದೆ ಅಂದ್ರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ಅಂತ. ಅಂದ್ರೆ ವರ್ಕೌಟ್ ಇಲ್ಲದೆ ಸಡನ್ಲಿ weight ಕಡಿಮೆ ಆಗೋದು. ಎಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಇವಾಗ ಬಾಯಿಂದ ರಕ್ತ ಬರೋದಾಗ್ಲಿ, ಅಥವಾ ರಕ್ತ ಎಲ್ಲಿಂದಲೂ ಬರಲಿ, ಯೂರಿನಲ್ಲಿ ರಕ್ತ ಬರ್ಬೋದು, ಅಥವಾ ಮೋಷನ್ ರಕ್ತ ಬರ್ಬೋದು, ಅಥವಾ ಈಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಅವಾಗ ಜಾಸ್ತಿ ರಕ್ತಸ್ರಾವ ಆಗೋದಾಗ್ಲಿ, ಅಥವಾ ಇವಾಗ ಮುಟ್ಟು ನಿಂತು ಸುಮಾರು ವರ್ಷಗಳೇ ಆಗಿರುತ್ತೆ, ಮತ್ತೆ ಬ್ಲೀಡಿಂಗ್ ಆದರೆ. ಸೊ ಈ ರೀತಿಯೆಲ್ಲ ಲಕ್ಷಣಗಳು, ಅಥವಾ ತುಂಬ ನೋವಾಗೋದು, ಒಂಥರ ಹೊಟ್ಟೆ ಊತ ಬರೋದು ಕಾನ್ಸ್ಟೆಂಟ್ ಆಗಿ 1-2 ಸಾರಿ ಆದರೆ ಇಟ್ ಈಸ್ ಓಕೆ. ಬಟ್ ರೆಗ್ಯುಲರ್ ಆಗಿ ಇದೇ ಪ್ಯಾಟರ್ನಲ್ಲಿ ಆಗ್ತಾ ಇದೆ ಅಂದರೆ ಅದು ಸಮಥಿಂಗ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಫೆಟ್ಟಿಗ್ ಅಂತ ಹೇಳ್ತೀವಿ, ಫೆಟ್ಟಿಗ್ ತುಂಬ ವೀಕ್ನೆಸ್ ಥರ ಆಗೋದು, ಇದನ್ನು ಕಾನ್ಸ್ಟೆಂಟ್ ಆಗಿ 2-3 ತಿಂಗಳಿಂದ ಇದೆ ಅಂದರೆ ಡೆಫಿನೆಟ್ಲಿ ವಿ ನೀಡ್ ಟು ಇವ್ಯಾಲ್ಯೂಯೇಟ್, ಚೆಕ್ ಮಾಡಬೇಕು. ಯಾವಾಗಲೂ ಕ್ಯಾನ್ಸರ್ ಅಂತಲೇ ಅಲ್ಲ, ಬಟ್ ಕ್ಯಾನ್ಸರ್ ಆಗಿರೋ ಲಕ್ಷಣಗಳು ಇವೆಲ್ಲ. ಸೊ ಅದಕ್ಕೋಸ್ಕರ
ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಎಲ್ಲ ಕಾಮನ್ ಇದೆ ಅಲ್ವಾ ಡಾಕ್ಟರ್? ಈಗ ನೋಡಿ ತುಂಬಾ ದಿನ ಕೆಮ್ಮಿದ್ರೆ TB ಅನ್ನೋ ತರ ಮಾತಾಡ್ತಾರೆ, ಬ್ಲಡ್ ಬರ್ತಿದ್ರೆ ಪೈಲ್ಸ್ ಈ ತರ ಮಾತಾಡ್ತಿರ್ತಾರೆ. ಇದೆಲ್ಲವನ್ನ ಸೇರಿ ಇದು ಕ್ಯಾನ್ಸರ್ ನ ಲಕ್ಷಣಗಳು ಜಾಸ್ತಿ ದಿನ ಇದ್ರೆ. ಹೌದೌದು, ನಾವು ಸುಮಾರು ಪೇಷಂಟ್ಸ್ ನ ರೋಗಿಗಳನ್ನ ನೋಡಿದೀವಿ. ಈ ಪೈಲ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊಂತ ಇರ್ತಾರೆ, ಬಟ್ ಮೇಲ್ಗಡೆ ಕ್ಯಾನ್ಸರ್ ಇರುತ್ತೆ. ಕ್ಯಾನ್ಸರ್ ಇಂದ ಎಸ್ 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 ಯೂಶಲಿ ಪರ್ಟಿಕ್ಯುಲರ್ಲಿ ನಮಗೆ 50 years ಆದ್ಮೇಲೆ ಪೈಲ್ಸ್ ಇದೆ ಅಂದ್ರೆ ಅದು ಏನೋ ಒಂದು ರೀಸನ್ ಇಂದ ಬಂದಿರಬಹುದು. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಏನಾದ್ರೂ ಗಡ್ಡೆ ಇದೆನಾ ಅಂತ ಅನ್ನೋದು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇವಾಗ ಕೆಮ್ಮು ನೀವು ಹೇಳಿರೋ ಪ್ರಕಾರ TB ನಲ್ಲಿನೂ ಕೆಮ್ಮು ಬರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳೋದು ಮೋರ್ ದೆನ್ 1 month ಇಫ್ ದರ್ ಇಸ್ ಅ ಫೀವರ್ ದೆನ್ ಡೆಫಿನೆಟ್ಲಿ ಯು ನೀಡ್ ಟು ಬಿ ಇವ್ಯಾಲ್ಯೂಯೇಟೆಡ್ ಬೈ ಕ್ವಾಲಿಫೈಡ್ ಡಾಕ್ಟರ್. ಯಾಕೆಂದ್ರೆ ಅದು TB ಆಗಿದ್ರು ಗುಣಪಡಿಸಬಹುದು, ಕ್ಯಾನ್ಸರ್ ಆಗಿದ್ರು ಗುಣಪಡಿಸಬಹುದು, ಪ್ರೊವೈಡೆಡ್ ಯು ಕಮ್ ಇನ್ ಅರ್ಲಿ ಸ್ಟೇಜ್. ಸೊ ಅದಕ್ಕೋಸ್ಕರ ಬರಬೇಕು. ಎಸ್ 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 ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಇನ್ನು ರೀಸನ್ ಗಳನ್ನ ನೋಡೋದಾದ್ರೆ ಜನರಲ್ ಇನ್ಫಾರ್ಮೇಶನ್ ಅಲ್ಲಿ ಇದೇ ರೀಸನ್ ಗೆ ಕ್ಯಾನ್ಸರ್ ಆಗುತ್ತೆ, ಬಹುತೇಕ ಜನರಲ್ಲಿ ಇದೇ ರೀಸನ್ ಗೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಿಮ್ಮ ಸರ್ವಿಸ್ ಪೀರಿಯಡ್ ನಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ರೀಸನ್ ಅಂದ್ರೆ ನೀವು ಏನಕ್ಕಾಗುತ್ತಂತ ಕೇಳ್ತಾ ಇದ್ದೀರಾ? ಹೌದು, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆಂಟಬಲ್ ಅಂತಂದ್ರೆ ಕೆಲವೊಂದು ಕಾರಣಗಳಿದೆ. ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಫಾರ್ ಕ್ಯಾನ್ಸರ್. ಆಲ್ಮೋಸ್ಟ್ ಈಗ ಲಂಗ್ ಕ್ಯಾನ್ಸರ್ ಅಲ್ಲಿ ತಗೊಂಡಾಗ ನೋಡಿ ಆ ಪ್ಯಾಕೆಟ್ ನಲ್ಲೇ ಬರ್ದಿರುತ್ತೆ, ಆದ್ರೂ ಜನ ಬಿಡ್ತಾ ಇಲ್ಲ. ಪ್ಯಾಕೆಟ್ ಮೇಲೆ ಆಲ್ಮೋಸ್ಟ್ ಪ್ಯಾಕೆಟ್ ಫುಲ್ ಕವರ್ ಇವಾಗ ಚಿತ್ರ ಬಿಡಿಸ್ತಾ ಇದ್ದಾರೆ. ಗೌರ್ಮೆಂಟ್ ರೂಲ್ಸ್ ಇದೆ ಈ ರೀತಿ ಕ್ಯಾನ್ಸರ್ ಸೈನ್ಸ್ ಎಲ್ಲ ತೋರಿಸ್ಬೇಕು, ಸಿಂಪ್ಟಮ್ಸ್ ತೋರಿಸ್ಬೇಕು ಅಂತ ಅದ್ರ ಮೇಲೆ ತೋರಿಸಿರ್ತಾರೆ. ಬಟ್ ಆದ್ರೂ ಜನ ಟೊಬ್ಯಾಕೊ ತಗೊಳ್ಳೋದು ಬಿಡೋದಿಲ್ಲ. ಸೊ ಇದು ಪ್ರಿವೆಂಟಬಲ್ ಅಂದ್ರೆ ಇದನ್ನ ನಾವು ತಡೆಗಟ್ಟಬಹುದು. ಸೊ 71% ಆಫ್ ಲಂಗ್ ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ಸ್ಮೋಕಿಂಗ್. ಸೊ ಇವಾಗ ಕ್ಯಾನ್ಸರ್ ಇಂದ ಆಗ್ತಾ ಇರೋ ಡೆತ್ಸ್ ಅಲ್ಲಿ 21% ಅಟ್ಲೀಸ್ಟ್ 20 to 21% ನಾವು ಪ್ರಿವೆಂಟ್ ಮಾಡಬಹುದು ಸ್ಮೋಕಿಂಗ್ ಅನ್ನ. ಟೊಬ್ಯಾಕೊ ಇನ್ ಎನಿ ಫಾರ್ಮ್, ಅದು ಸ್ಮೋಕಿಂಗ್ ಇರ್ಬೋದು, ಚೀವಿಂಗ್ ಇರ್ಬೋದು, ಎನಿ ಫಾರ್ಮ್ ಟೊಬ್ಯಾಕೊ ಇಸ್ ವೆರಿ ಇಂಜೂರಿಯಸ್ ಟು ಹೆಲ್ತ್. ನಾವು ಹೇಳ್ತೀವಿ 19 ಕ್ಯಾನ್ಸರ್ಸ್ ಅಂದರೆ 19 ಕ್ಯಾನ್ಸರ್ಸ್ ಇನ್ ದ ಬಾಡಿ ಆರ್ ಕಾಸ್ಡ್ ಬಿಕಾಸ್ ಆಫ್ ಟೊಬ್ಯಾಕೊ. ಸೊ ಸಿ ಹೌ ಮಚ್ ಯು ಕ್ಯಾನ್ ರಿಯಲಿ ಪ್ರಿವೆಂಟ್ ಬೈ. ಸೆಕೆಂಡ್ ಮೋಸ್ಟ್ ಕಾಮನ್ ಅಂತಂದ್ರೆ ಆಲ್ಕೋಹಾಲ್, ಸರಾಯಿ ಕುಡಿಯೋದ್ರಿಂದ. ಸೊ ಇದರಿಂದನೂ ಸುಮಾರು ಅನ್ನನಾಳದ್ದು, ಥ್ರೋಟ್ದು ಕ್ಯಾನ್ಸರ್ ಆಗುತ್ತೆ, ಲಿವರ್ ಕ್ಯಾನ್ಸರ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ತಡೆಗಟ್ಬೋದು. ಎರಡನೇ ಕಾಸು. ಮೂರನೇದೇನಂದ್ರೆ ನಮ್ಮ ಇಮ್ಯುನಿಟಿ ಲೋ ಇರುತ್ತೆ. ಅವಾಗಲೂ ದರ್ ಇಸ್ ಅ ಚಾನ್ಸ್. ಇವಾಗ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ, ಯಾವುದೇ ಟ್ರಾನ್ಸ್ಪ್ಲಾಂಟ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿರುವಾಗ ಅವ್ರ ಇಮ್ಯುನಿಟಿ ಲೋ ಆಗುತ್ತೆ ಕೆಲವೊಂದು ಮೆಡಿಸಿನ್ಸ್ ಇಂದ. ಸೊ ಅವ್ರಿಗೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನಂದ್ರೆ ಎಕ್ಸ್ಪೋಜರ್ ಟು ಹಜಾರ್ಡಸ್ ಆರ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಅದು ವರ್ಕ್ ಪ್ಲೇಸಲ್ಲಿ ಇರ್ಬೋದು, ಎನ್ವೈರ್ಮೆಂಟ್ ನಾವು ಎಲ್ಲೇ ಓಡಾಡ್ತಾ ಇದ್ದೀವಿ ಅಲ್ಲಿರ್ಬೋದು. ಸೊ ಆವಾಗಲೂ ಈಗ ಕೆಲವೊಬ್ಬರು ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅಲ್ಲಿ ಕೆಮಿಕಲ್ ಎಕ್ಸ್ಪೋಜರ್ ಇರುತ್ತೆ. ಅಂಥವ್ರಿಗೆ ಬ್ಲ್ಯಾಡರ್ ಕ್ಯಾನ್ಸರು ಅಥವಾ ಲಂಗ್ ಕ್ಯಾನ್ಸರ್ ಆಗೋದೆಲ್ಲ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ 1 or 2 ಕ್ಯಾನ್ಸರ್ಸ್ ವೇರ್ ಇಟ್ ಈಸ್ ಕಾಸ್ಡ್ ಬೈ ವೈರಸ್ ಅಂತ ಗೊತ್ತಿದೆ ನಮಗೆ. ಫಾರ್ ಎಕ್ಸಾಂಪಲ್ ಲಿವರ್ ಕ್ಯಾನ್ಸರ್, ಇಟ್ ಈಸ್ ಕಾಸ್ಡ್ ಬೈ ಹೆಪಟೈಟಿಸ್ B ವೈರಸ್. ಆಮೇಲೆ ಸರ್ವೈಕಲ್ ಕ್ಯಾನ್ಸರ್, ಇಟ್ ಈಸ್ ಕಾಸ್ಡ್ ಬೈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಇದೆಲ್ಲ ನಾವು ಜನ ತಿಳ್ಕೋಬೇಕು. ಅವಾಗ ಏನಾಗುತ್ತೆ, ಈ ಇನ್ಫೆಕ್ಷನ್ನ, ಈ ಕೆಮಿಕಲ್ಸನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡಿದಾಗ ಡೆಫಿನೆಟ್ಲಿ ನಾವು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಅಟ್ಲೀಸ್ಟ್ 25% ಆಫ್ ದ ಕ್ಯಾನ್ಸರ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಪ್ರಿವೆಂಟೇಬಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಹ್ಯಾಬಿಟ್ಸು ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ದಿಸ್ ಮಚ್ ಕ್ಯಾನ್ಸರ್. ಡಾಕ್ಟರ್, ಈಗ ಸಾಕಷ್ಟು ಜನದ ಹತ್ರ ಕ್ಯಾನ್ಸರ್ ಅಂತ ಗೊತ್ತಿರುತ್ತೆ, ಅದರಲ್ಲೂ ಕೂಡ ಸಾಕಷ್ಟು ಟೈಪ್ಸ್ ನೋಡ್ತಾ ಇರ್ತೀವಿ. ಲಂಗ್ಸ್ ಕ್ಯಾನ್ಸರ್ ಅಂತ ನೀವೇ 1-2-3 ಈಗ ಹೇಳ್ತಾ ಇದ್ರಿ, ಬ್ಲಡ್ ಕ್ಯಾನ್ಸರ್ ಅಂತೆ, ಅದು ಇದು ಅಂತ. ಸೊ ಸುಮಾರು ಎಷ್ಟು ಟೈಪ್ಸ್ನ ನೋಡ್ಬೋದು ಡಾಕ್ಟರ್ ಈ ಕ್ಯಾನ್ಸರ್ನಲ್ಲಿ ನಾವು? ಇಲ್ಲ, ಕ್ಯಾನ್ಸರ್ಲಿ ಸುಮಾರು ಟೈಪ್ಸ್ ಇದೆ. ನಾನು ಅದೇ ಮುಂಚೆನೆ ಹೇಳಿರೋ ಪ್ರಕಾರ ದೇಹದ ಯಾವ ಭಾಗದ ಯಾವ ಭಾಗದಿಂದ ಬೇಕಾದರೂ ಕ್ಯಾನ್ಸರ್ ಬರ್ಬೋದು. ಅನಿಯಂತ್ರಿತ ಬೆಳವಣಿಗೆ ಯಾವ ಭಾಗದಿಂದನೂ ಬರ್ಬೋದು. ಸೊ ಈ ಪಾರ್ಟು ಕ್ಯಾನ್ಸರ್ಗೆ ಇಮ್ಯೂನ್ ಅಂತ ಪ್ರಶ್ನೆನೇ ಇಲ್ಲ, ಯಾವ ಪಾರ್ಟಿಂದನೂ ಬೇಕಾದರೂ ಬರ್ಬೋದು. ಪೂರ್ತಿ ಏನಂತಾರೆ ಹೆಡ್ ಟು ಟೋ ಅಂತ ಹೇಳ್ತೀವಲ್ಲ, ಎಲ್ಲಿಂದ ಬೇಕಾದರೂ ಕ್ಯಾನ್ಸರ್ ಬರ್ಬೋದು. ಅಂದ್ರೆ ಈಗ ನಾವು ಮುಂಚೆನೆ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು, ಬೇಗ ಬಂದು ಚೆಕಪ್ ಮಾಡಿಸ್ಕೊಂಡ್ರೆ ಅಂತಾರೆ. ಮುಂಚೆ ಅಂದ್ರೆ ಎಷ್ಟು, ಅಂದ್ರೆ ನಾವು ಇಷ್ಟು ವರ್ಷಗಳು ಅಂತನ, ದಿನಗಳ ಅಂತರ ಅಂತನ, ಯಾವ ರೀತಿಯಾಗಿ ಅಂತ? ಹೌದು, ಕ್ಯಾನ್ಸರ್ ಸುಮಾರು ನಮಗೆ ಪೇಷಂಟ್ಸ್ ನಾವು ಯಾವಾಗ ನೋಡ್ತೀವಿ ಅಂದರೆ ಅಟ್ಲೀಸ್ಟ್ 1 year ಆದರೂ ಆಗಿರುತ್ತೆ ಅವ್ರ ಮೈಯಲ್ಲಿ ಅದು ಬೆಳೀತಾ ಇರುತ್ತೆ ಗಡ್ಡೆ. ಸೊ ಅದರಲ್ಲಿ 4 ಸ್ಟೇಜ್ಗಳಾಗಿ ವಿಂಗಡಿಸ್ತೀವಿ ನಾವು. ಸ್ಟೇಜ್ 1, 2, 3, 4 ಅಂತ. 1, 2 ಸ್ಟೇಜಸ್ಗೆ ನಾವು ಅರ್ಲಿ ಸ್ಟೇಜ್ ಅಂತ ಹೇಳ್ತೀವಿ. 3ಗೆ ಯೂಶಲಿ ನಾವು ಲೋಕಲಿ ಅಡ್ವಾನ್ಸ್ಡ್ ಅಂತ ಹೇಳ್ತೀವಿ. 4th ಸ್ಟೇಜ್ಗೆ ಎಲ್ಲ ಕಡೆ ಬಾಡಿ ಬೇರೆ ಪಾರ್ಟ್ಗೆ ಸ್ಪ್ರೆಡ್ ಆಗಿರುವಾಗ 4th ಸ್ಟೇಜ್ ಅಂತ ಹೇಳ್ತೀವಿ. ಕೆಲವೊಂದು ಕ್ಯಾನ್ಸರ್ಸು ಅಪ್ ಟು 3rd ಸ್ಟೇಜ್ ನಾವು ಕ್ಯೂರ್ ಮಾಡ್ಬೋದು. ಕೆಲವೊಂದು ಕ್ಯಾನ್ಸರ್ಸ್ ಓನ್ಲಿ 1st and 2nd ಸ್ಟೇಜಲ್ಲಿ ಕ್ಯೂರ್ ಮಾಡ್ಬೋದು. 4th ಸ್ಟೇಜಲ್ಲಿ ಮೋಸ್ಟ್ ಆಫ್ ದ ಕ್ಯಾನ್ಸರ್ಸು ಕ್ಯೂರ್ ಮಾಡೋಕ್ಕಾಗಲ್ಲ, ಎಕ್ಸೆಪ್ಟ್ ವೆರಿ ಫ್ಯೂ ಕ್ಯಾನ್ಸರ್ಸ್ ಲೈಕ್ ಥೈರಾಯ್ಡ್ ಕ್ಯಾನ್ಸರು 4th ಸ್ಟೇಜಲ್ಲಿನೂ ನಾವು ಕ್ಯೂರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ
ಫಸ್ಟು ಅಥವಾ ಸೆಕೆಂಡ್ ಸ್ಟೇಜಲ್ಲಿ ರೋಗಿಗಳು ನಮ್ಮ ಹತ್ರ ಬಂದಾಗ ಡೆಫಿನೆಟ್ ಆಗಿ ನಾವು ಕ್ಯೂರ್ ಮಾಡ್ಬೋದು. ಸೊ ಆ ಫೇಸನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಈಗ ನೀವು ಒಂದಷ್ಟು ಸ್ಟೆಪ್ಗಳನ್ನ ಹೇಳಿದ್ರಿ ಡಾಕ್ಟರ್, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತೆಲ್ಲ. ಆ ಫಸ್ಟ್ ಸ್ಟೇಜ್ ಮತ್ತೆ ಸೆಕೆಂಡ್ ಸ್ಟೇಜ್ ಯಾವುದು, ಮತ್ತೆ ತುಂಬಾನೇ ಅಂದ್ರೆ ಈ ಕ್ಯಾನ್ಸರ್ ಅಂದ್ರೆ ಇದು ಬಹಳ ಕಷ್ಟ ಇದೆಯಪ್ಪ ಟ್ರೀಟ್ಮೆಂಟ್ ಕೊಡೋದು ಅನ್ನೋ ಕ್ಯಾನ್ಸರ್ಗಳು ಯಾವುದು, ಇದಕ್ಕೆ ಡೆಫಿನೇಷನ್ ಕೊಡೋದಾದ್ರೆ ಏನ್ ಹೇಳ್ತೀರಿ? ಇಲ್ಲ, ಆ ರೀತಿ ಯಾವ ಕ್ಯಾನ್ಸರು ಟ್ರೀಟ್ಮೆಂಟ್ಗೆ ಡಿಫಿಕಲ್ಟ್ ಇದೆ ಅಂತ ಏನೂ ಇಲ್ಲ. ಇವಾಗ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂತಂದರೆ ಎಲ್ಲ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಉಂಟು. ಯಾವಾಗ ಅದು ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜ್ಗೆ ಹೋಗಿರುತ್ತೋ ಆವಾಗ ನಮಗೆ ನಮ್ಮ ಹತ್ರ ಇರೋ ಟ್ರೀಟ್ಮೆಂಟ್ ವಿಧಾನಗಳು ಕಡಿಮೆ ಆಗ್ತಾ ಹೋಗ್ಬೋದು ಅಥವಾ ಕ್ಯೂರ್ ರೇಟು ಕಡಿಮೆ ಆಗ್ಬೋದು. ಬಟ್ ಡೆಫಿನೆಟ್ಲಿ ನಮಗೆ ವಿ ಹ್ಯಾವ್ ಪ್ಲೆಂಟಿ ಆಫ್ ಆಪ್ಷನ್ಸ್ ಟು ಟ್ರೀಟ್. ಸೊ ಆ ರೀತಿ ಏನಿಲ್ಲ, ಅಂದರೆ ಎಷ್ಟು ಬೇಗ ಬರ್ತಾರೋ ಸ್ಟೇಜ್ 1, 2ನಲ್ಲಿ ಬರ್ತಾರೋ ಅಷ್ಟು ನಮಗೆ ಟ್ರೀಟ್ಮೆಂಟ್ ಕೊಡೋದು ಕಡಿಮೆ ಆಗುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಕ್ಯೂರ್ ವಿತ್ ಅ ಮಿನಿಮಮ್ ಟ್ರೀಟ್ಮೆಂಟ್. ಎಷ್ಟು ಜಾಸ್ತಿ ಆಗುತ್ತೋ ಸ್ಟೇಜು ಅಷ್ಟು ವಿ ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಟು ಟ್ರೀಟ್. ಸೊ ಬೇಗ ಬರೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಬಿ ಎಜುಕೇಟೆಡ್, ಕಮ್ ಅರ್ಲಿ, ಗೆಟ್ ಕ್ಯೂರ್ಡ್ ಅಷ್ಟೇ. ನಾನು ಮುಂಚೆಯಿಂದನೂ ಯಾವಾಗಲೂ ಹೇಳ್ತೀನಿ ಜನರಿಗೆ, ಡಯಾಬಿಟಿಸು, ಹೈಪರ್ ಟೆನ್ಷನ್ನು ಇಂಥ ಕಾಯಿಲೆಗಳು ಲೈಫ್ ಲಾಂಗ್ ನಿಮ್ಮ ಜೊತೆಗಿರುತ್ತೆ. ವಿ ಕಾಂಟ್ ಕ್ಯೂರ್ ದೆಮ್, ಬಟ್ ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡ್ಬೋದು. ಸೊ ಡೋಂಟ್ ಬಿ ಅಫ್ರೇಡ್ ವಿತ್ ದಿಸ್. ಇದರಿಂದ ಹೆದರ್ಬೇಕಾಗಿಲ್ಲ, ಓಡ್ ಹೋಗ್ಬೇಕಾಗಿಲ್ಲ. ಇದನ್ನ ಸಾಮಾಜಿಕ ಪಿಡುಗು ಅಂತ ಹೇಳ್ತೀವಿ. ಯಾರೋ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತಂದ್ರೆ ಆಯ್ತು ಇವ್ರದ್ದು ಮುಗೀತು, ಇನ್ನೇನು ಮಾಡೋಕ್ಕಾಗಲ್ಲ, ಡೆತ್ ಇಸ್ ಸರ್ಟೇನ್ ಅಂತ. ಇಲ್ಲ, ಖಂಡಿತ ಆ ರೀತಿ ಇಲ್ಲ. ಬೇಗ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದ್ರೆ ಖಂಡಿತ ಕ್ಯೂರ್ ಮಾಡ್ಬೋದು. ಆಮೇಲೆ ಲೈಫ್ ಲಾಂಗ್ ನೀವೇನು ಟ್ರೀಟ್ಮೆಂಟ್ ತಗೋಬೇಕಾಗಿಲ್ಲ. ಡಾಕ್ಟರ್, ಇನ್ನಷ್ಟು ನಿಮ್ಮ ಹತ್ರ ಮಾತನಾಡೋದಿದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಫೆಬ್ರವರಿ 4 ವರ್ಲ್ಡ್ ಕ್ಯಾನ್ಸರ್ ಡೇ. ಇವತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಟೈಪ್ಸ್ಗಳನ್ನ ಕೂಡ ಡಾಕ್ಟರ್ ಹೇಳ್ತಾ ಇದ್ರು. ಹಾಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತಾ ಅಥವಾ ಗಂಡು ಮಕ್ಕಳಲ್ಲಿ ಈ ತರ ಕೂಡ ಭೇದ ಭಾವ ಇದೆಯಾ ಕ್ಯಾನ್ಸರ್ನಲ್ಲಿ, ಇದೆಲ್ಲದ್ರ ಬಗ್ಗೆ ಮಾತನಾಡಿ. ಫೆಬ್ರವರಿ 4 ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ. ಇವತ್ತಿನ ವಿಶೇಷ ಅಂದ್ರೆ ಕ್ಯಾನ್ಸರ್ನ ಯಾವ ರೀತಿಯಾಗಿ ನಾವು ನಿರ್ಮೂಲನೆ ಮಾಡಬಹುದು, ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಬನ್ನಿ, ಡಾಕ್ಟರ್ ಇದ್ದಾರೆ, ಮಾತುಕತೆಯನ್ನ ಮುಂದುವರ್ಸೋಣ. ಡಾಕ್ಟರ್, ಇನ್ನು ಇದ್ರ ಬಗ್ಗೆ ಕೇಳ್ತೀನಿ, ಅಂದ್ರೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೌದು, ಪ್ರತಿ ವರ್ಷ ಫೆಬ್ರವರಿ 4 ನಾವು ವರ್ಲ್ಡ್ ಕ್ಯಾನ್ಸರ್ ಡೇ ಆಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನಕ್ಕಂದ್ರೆ ವಿ ವಾಂಟ್ ಟು ಎಜುಕೇಟ್ ಪೀಪಲ್. ಜನರು ಇದ್ರ ಬಗ್ಗೆ ಗೊತ್ತಾಗಬೇಕು. ಇದನ್ನ ತಪ್ಪು ತಿಳುವಳಿಕೆ ಇದೆ, ಕ್ಯಾನ್ಸರ್ ಅಂದರೆ ರೋಗ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಸಾವು ಖಚಿತ ಅಂತ. ಆ ರೀತಿ ಏನಿಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷದ್ದು ಸ್ಲೋಗನ್ ಏನಂದರೆ 2019ನಲ್ಲಿ ಐ ವಿಲ್ ಆ್ಯಂಡ್ ಐ ಕ್ಯಾನ್ ಅಂತಂದರೆ, ನಾವು ಚೆನ್ನಾಗಿ ಎಜುಕೇಟ್ ಆಗಿ ನಾವು ಚೆನ್ನಾಗಿ ಹೆಲ್ದಿ ಲೈಫ್ ಸ್ಟೈಲ್ ಮಾಡಿದರೆ ಡೆಫಿನೆಟ್ ಆಗಿ ನಾವು ಪ್ರಿವೆಂಟ್ ಮಾಡ್ಬೋದು. ನಾವು ಅದನ್ನು ಮಾಡೇ ಮಾಡ್ತೀವಿ ಅಂತ. ಒಂದು, ಇದು ನನಗೋಸ್ಕರ. ಇನ್ನೊಂದು ನಮ್ಮ ಫ್ಯಾಮಿಲಿಗೋಸ್ಕರ. ನೆಕ್ಸ್ಟ್ ಈಸ್ ಫಾರ್ ಮೈ ಫ್ಯಾಮಿಲಿ, ನೆಕ್ಸ್ಟ್ ಈಸ್ ಮೈ ಕಮ್ಯುನಿಟಿ, ನೆಕ್ಸ್ಟ್ ಈಸ್ ಫಾರ್ ಮೈ ನೇಷನ್ ಆ್ಯಂಡ್ ಎಟ್ ಲಾರ್ಜ್ ಅಂತ. ಈ ರೀತಿಯಾಗಿ ಡಿವೈಡ್ ಮಾಡಿ ನಾವು ಇದನ್ನು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಫಾರ್ 3 years ನಾವು. ದಿಸ್ ಸ್ಲೋಗನ್ ಈಸ್ ಫಾರ್ 3 years. ಅಂದರೆ ನಾವು ಈ ರೀತಿ ಏನೇನು ರೀಸನಿಂದ ನಮಗೆ ಕ್ಯಾನ್ಸರ್ ಬರುತ್ತೆ ಅದನ್ನು ನಾವು ಪ್ರಿವೆಂಟ್ ಮಾಡಿದ್ರೆ, ಆ್ಯಸ್ ಐ ಸೆಡ್, ಪ್ರಿವೆಂಟೇಬಲ್ ಕ್ಯಾನ್ಸರ್ಸ್ ಆಲ್ಮೋಸ್ಟ್ 25% ಇದೆ. ಸೊ ಅದನ್ನಾದರೂ ನಾವು ಪ್ರಿವೆಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಎಜುಕೇಷನ್ ಚೆನ್ನಾಗಿ ತೊಗೊಂಡ್ರೆ, ಕ್ಯಾನ್ಸರ್ ಬಗ್ಗೆ ಮಾಹಿತಿ ಚೆನ್ನಾಗಿದ್ದರೆ ಡೆಫಿನೆಟ್ ಆಗಿ ವಿ ವಿಲ್ ಬಿ ಏಬಲ್ ಟು ಪ್ರಿವೆಂಟ್ ಇಟ್. ಸೊ ಎಲ್ಲರೂ ಈ ಸ್ಲೋಗನ್ನ ಐ ವಿಲ್ ಆ್ಯಂಡ್ ಐ ಕ್ಯಾನ್ ಅಂತ ದೃಢ ನಿರ್ಧಾರ ಮಾಡಿದರೆ ಡೆಫಿನೆಟ್ಲಿ ನಾವು 25% ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಇವತ್ತಿನ ದಿನಕ್ಕೆ ಸಾರ್ಥಕತೆ ಐ ವಿಲ್ ಮತ್ತು ಐ ಕ್ಯಾನ್ ಅನ್ನೋದನ್ನ ನಾವು ಡೆಫಿನೆಟ್ಲಿ ಅಳವಡಿಸ್ಕೊಂಡ್ರೆ. ಹೌದು. ಯಾಕಂದ್ರೆ ಇವಾಗ ಸ್ಕ್ರೀನಿಂಗ್ ಮೆಥಡ್ ಇದೆ. ಸ್ಕ್ರೀನಿಂಗ್ ಅಂತಂದ್ರೆ ಕ್ಯಾನ್ಸರ್ ತುಂಬಾ ಅರ್ಲಿ ಸ್ಟೇಜಲ್ಲೇ ಗೊತ್ತಾಗೋದು. ಬ್ರೆಸ್ಟ್ ಕ್ಯಾನ್ಸರಲ್ಲಿದೆ, ಸರ್ವೈಕಲ್ ಕ್ಯಾನ್ಸರಲ್ಲಿದೆ, ಕೊಲಾನ್ ಕ್ಯಾನ್ಸರಲ್ಲಿದೆ. ಸೊ ಈ ಕ್ಯಾನ್ಸರ್ಸಲ್ಲಿ ನಮಗೆ ಸ್ಕ್ರೀನಿಂಗ್ ಅಂತ ಇದೆ, ಸಿಂಪಲ್ ಟೆಸ್ಟ್ ಟು ನೋ ವೆದರ್ ದೆರ್ ಇಸ್ ಅನ್ ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ. ಸೊ ಇದನ್ನು ಗುರ್ತಿಡ್ಬೋದು. ಇನ್ನೊಂದು, ವಿ ಹ್ಯಾವ್ ವ್ಯಾಕ್ಸಿನೇಷನ್ 2 ಕ್ಯಾನ್ಸರ್ಸ್ಗೆ. ಒಂದು ಆಸ್ ಐ ಸೆಡ್ ಲಿವರ್ ಕ್ಯಾನ್ಸರ್, ಆಮೇಲೆ ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ತುದಿ ಭಾಗ ಕ್ಯಾನ್ಸರ್. ಇವೆರಡಕ್ಕೂ ವ್ಯಾಕ್ಸಿನ್ ಇದೆ. ಸೊ ಎಲ್ಲರೂ ಈ ವ್ಯಾಕ್ಸಿನ್ನ ತಗೋಬೇಕು. ಅಟ್ಲೀಸ್ಟ್ ಯಾವ ಏಜ್ ಗ್ರೂಪಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ಯಾವ ಏಜ್ ಗ್ರೂಪಲ್ಲಿ ಬೇಕಾದರೂ ಆ ವ್ಯಾಕ್ಸಿನನ್ನು ತಗೋಬೋದು. ಸೊ ಲಿವರ್ ಕ್ಯಾನ್ಸರ್ ನಾವು ತಡೆಗಟ್ಬೋದು. ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್. 9 to 26 year old ಫಿಮೇಲ್ಸ್ ಅಂತ ಹೇಳ್ತೀವಿ, ಹೆಣ್ಣು ಮಕ್ಕಳಿಗೆ 3 doses ಈ ವ್ಯಾಕ್ಸಿನ್ ತೊಗೊಂಡ್ರೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಗೇನ್ಸ್ಟ್ ವ್ಯಾಕ್ಸಿನ್ ತೊಗೊಂಡ್ರೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಇಂಥದ್ದೆಲ್ಲ ಆಪರ್ಚುನಿಟೀಸನ್ನು ನಾವು ಲೂಸ್ ಮಾಡಬಾರ್ದು. ಓನ್ಲಿ ವೆನ್ ವಿ ಎಜುಕೇಟ್ ಪೀಪಲ್, ಅಂದರೆ ಜನರಿಗೆ ಗೊತ್ತಿರುವಾಗ ಮಾತ್ರ ಇದನ್ನು ಅವ್ರು ತಡೆಗಟ್ಟಲಿಕ್ಕೆ ಸಾಧ್ಯ. ಆಮೇಲೆ ಈಗ ಟೊಬ್ಯಾಕೋ ಅಂತ ಹೇಳಿದೆ, ಆಲ್ಕೋಹಾಲ್ ಅಂತ ಹೇಳಿದೆ, ಎಕ್ಸ್ಪೋಜರ್ ಟು ಕೆಮಿಕಲ್ ಅಂತ ಹೇಳಿದೆ. ಇದೆಲ್ಲ ಪ್ರಿವೆಂಟೇಬಲ್ ಥಿಂಗ್ಸ್. ನಾವು ಅದನ್ನು ಅವಾಯ್ಡ್ ಮಾಡಬಹುದು,
ಮಾಡ್ತಾ ಇಲ್ಲ. ಮಾಡಬೇಕು, ಮಾಡಿದಾಗಲೇ ಡೆಫಿನೆಟ್ಲಿ ಐ ವಿಲ್ ಆ್ಯಂಡ್ ಐ ಕ್ಯಾನ್ ಅಂತ ನಾವು ದೃಢ ನಿರ್ಧಾರ ಮಾಡಿದರೆ ದೇರ್ ವಿಲ್ ಬಿ ಲಾರ್ಜ್ ಡಿಫ್ರೆನ್ಸ್ ಟು ಮೀ, ಟು ಮೈ ಫ್ಯಾಮಿಲಿ, ಟು ಮೈ ಕಮ್ಯುನಿಟಿ ಆ್ಯಂಡ್ ಟು ಮೈ ನೇಷನ್. ಇನ್ನು ವ್ಯಾಕ್ಸಿನ್ ಬಗ್ಗೆ ಮಾತನಾಡ್ತಾ ಇದ್ರಿ ಡಾಕ್ಟರ್, ಇದು ಬರೋಕ್ಕಿಂತ ಮುಂಚೆ ನಾವು ಆ ಒಂದು ಪ್ರಿಕಾಷನ್ಗಳನ್ನ ತಗೊಳ್ತಾ ಇದ್ರೆ ನಾವು ಇದರಿಂದ ಆರಾಮಾಗಿ ಉಳ್ಕೋಬಹುದು, ಅಂದ್ರೆ ಸೇಫ್ ಆಗ್ಬೋದಲ್ವಾ ಅಂತ? ಹೌದು, ಖಂಡಿತ 100%. ಎಲ್ಲ ಕ್ಯಾನ್ಸರ್ಗೂ ಇದೆಯಾ ಡಾಕ್ಟರ್ ಹಾಗಾದ್ರೆ? ಇಲ್ಲ. ಅನ್ಫಾರ್ಚುನೇಟ್ಲಿ ಸ್ಟಿಲ್ ವಿ ಹ್ಯಾವ್ ನಾಟ್ ಫೌಂಡ್ ವ್ಯಾಕ್ಸಿನ್ ಫಾರ್ ಆಲ್ ದ ಕ್ಯಾನ್ಸರ್ಸ್. ಬಟ್ 2 ಕ್ಯಾನ್ಸರ್ಗೆ ಇದೆ, ಬಟ್ ಅದನ್ನ ತಗೊಂತಾ ಇಲ್ಲ ನಾವು. ಇಷ್ಟೊಂದು ಡಾಕ್ಟರ್ಸ್ ಪೇಷಂಟ್ಸ್ ಬಂದಾಗ ಹೇಳ್ತೀವಿ, ಬಟ್ ನಾವು ಸ್ವಲ್ಪ ಜನರಿಗೆ ಹೇಳ್ಬೋದು. ಇದಕ್ಕೆ ಮೀಡಿಯಾ ಸಹಕಾರನೂ ತುಂಬ ಇಂಪಾರ್ಟೆಂಟ್. ನೀವುಗಳು ಇದನ್ನು ಪ್ರಾಬಬ್ಲಿ ಎಲ್ಲ ಜನರಿಗೂ ತಲುಪಿಸಿದ್ರೆ ಡೆಫಿನೆಟ್ಲಿ ನಾವು ವಿ ಕ್ಯಾನ್ ಸಿ ಎ ಹೆಲ್ದಿ ವರ್ಲ್ಡ್. ಈ ಒಂದು ಇದನ್ನೆಲ್ಲ ಅಂದ್ರೆ ಇದಕ್ಕೆ ಏಜ್ ಲಿಮಿಟ್ ಅಂತ ಇರುತ್ತಾ ಡಾಕ್ಟರ್? ಈ ಏಜ್ ನಲ್ಲೇ ಈ ಒಂದು ವ್ಯಾಕ್ಸಿನ್ ಅನ್ನ ತಗೊಳ್ಬೇಕು ಆ ತರ ಏನಾದ್ರು ಇರುತ್ತೆ? ಇಲ್ಲ, ನಾನು ಹೇಳಿರೋ ಪ್ರಕಾರ ಹೆಪಟೈಟಿಸ್ ಬಿ ಅಂತಂದ್ರೆ ಲಿವರ್ ಸಂಬಂಧಿತ ವ್ಯಾಕ್ಸಿನ್ ಅನ್ನು ಯಾವಾಗ ಬೇಕಾದ್ರೂ ತಗೋಬಹುದು. ಇವಾಗ ಆಕ್ಚುಲಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲೇ ಬಂದಿದೆ. ಅದು ಮುಂಚೆ ಇರಲಿಲ್ಲ, ನಾವೆಲ್ಲ ಚಿಕ್ಕವರಿರುವಾಗ ಅದೆಲ್ಲ ಇರಲಿಲ್ಲ. ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ 9 to 26 years, ಅಂದರೆ ಬಿಫೋರ್ ಫಸ್ಟ್ ಸೆಕ್ಷುವಲ್ ಎಕ್ಸ್ಪೋಜರ್, ದಟ್ ಇಸ್ ಐಡಿಯಲ್ ಏಜ್ ಗ್ರೂಪ್. ಅದು ಹೆಣ್ಮಕ್ಳಿಗೆ ಮಾತ್ರ. ಅಪ್ ಟು 40 years ತಗೋಬಹುದು. ಸೊ ಇನ್ನು ನಮ್ಮ ದೇಶದ ಬಗ್ಗೆ ಮಾತನಾಡೋದಾದ್ರೆ ಡಾಕ್ಟರ್, ನಿಮ್ಗಳಿಗೆ ಐಡಿಯಾ ಇರುತ್ತೆ, ಇಷ್ಟು ದಿನ ಟ್ರೀಟ್ಮೆಂಟ್ ಕೊಟ್ಟು ಸಾಕಷ್ಟು ಜನ ಪೇಷಂಟ್ಗಳನ್ನ ನೋಡ್ತಿರ್ತೀರಿ, ಯಾವ ರೀತಿಯಾಗಿ ಸಂಖ್ಯೆ ಇದೆ? ಅಂದ್ರೆ ಈಗ ಹೆಚ್ಚಾಗ್ತಾ ಇದೆಯಾ, ಇಲ್ಲಪ್ಪ ಪರವಾಗಿಲ್ಲ ಎಜುಕೇಟೆಡ್ ಇದ್ದಾರೆ ಜನ, ಅದ್ರ ಬಗ್ಗೆ ಕಾಳಜಿನ ವಹಿಸ್ತಾ ಇದ್ದಾರೆ, ಜಾಗೃತಿ ವಹಿಸ್ತಾ ಇದ್ದಾರೆ, ಕಡಿಮೆ ಆಗ್ತಿದೆ ಅನ್ಸುತ್ತೆ, ಏನ್ ಅನ್ಸುತ್ತೆ? ಇಲ್ಲ, ಅನ್ಫಾರ್ಚುನೇಟ್ಲಿ we are developing in many aspects, many fields, but we are lagging behind in this. ಅಂದ್ರೆ ಕ್ಯಾನ್ಸರ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ ಬಿಕಾಸ್ ಆಫ್ ಫಾಸ್ಟ್ ಚೇಂಜಿಂಗ್ ಲೈಫ್ ಸ್ಟೈಲ್. ಜಂಕ್ ಫುಡ್ಸು ಜಾಸ್ತಿ ಆಗಿದೆ, ಹ್ಯಾಬಿಟ್ಸು ಕೆಟ್ಟದಾಗ್ತಾ ಇದೆ, ಸ್ಮೋಕಿಂಗು, ಆಮೇಲೆ ಡ್ರಿಂಕಿಂಗ್ ಆಲ್ಕೋಹಾಲ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್. ಎಲ್ಲ ಯಂಗ್ಸ್ಟರ್ಸ್ನು ಅದನ್ನ ಮಾಡ್ತಾ ಇದ್ದಾರೆ ಇವಾಗ. ಸೊ ಈ ರೀತಿಯಾಗಿ ಎಸ್, ಇಟ್ಸ್ ಎ ಸಿಂಬಲ್ ಆಫ್ ಸ್ಟೇಟಸ್ ಅಂತ ಆ ರೀತಿ ಆಗ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಆಮೇಲೆ ಆಸ್ ಎ ಸೆಡ್ ಜಂಕ್ ಫುಡ್ಸ್, ಆಮೇಲೆ ಕೆಮಿಕಲ್ಸ್ ಎವ್ರಿವೇರ್. ಏನಾಗ್ಬಿಟ್ಟಿದೆ, ಎಲ್ರಿಗೂ ಫಾಸ್ಟ್ ಇನ್ಕಮ್, ಬೆಳೆ ಬೆಳೆಯೋದು ಎಲ್ಲ ಕಡೆ ಕೆಮಿಕಲ್ಸು, ಫ್ರೂಟ್ಸು ರೈಪನ್ ಮಾಡೋದು, ಮಾರ್ಕೆಟಲ್ಲಿ ವೇಸ್ಟ್ ಆಗಬಾರ್ದು ಅಂತ ಒಂದು ದಿವಸ ಮುಂಚೆನೆ ಕೆಮಿಕಲ್ ಎದ್ದು ಮಾರ್ಕೆಟಲ್ಲಿ ತರೋದು, ವೆಜಿಟೇಬಲ್ಸು ಹಾಗೇನೆ ಎವ್ರಿವೇರ್ ದರ್ ಇಸ್ ಕೆಮಿಕಲ್ಸ್. ವಾತಾವರಣ ನೋಡಿ ಪೊಲ್ಯೂಟೆಡ್, ವಾಟರ್ ನೋಡಿ ಪೊಲ್ಯೂಟೆಡ್, ಫುಡ್ ನೋಡಿ ಪೊಲ್ಯೂಟೆಡ್, ಸೊ ಎವ್ರಿವೇರ್ ದರ್ ಆರ್ ಕೆಮಿಕಲ್ಸ್. ಸೊ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ, ಈ ಫಾಸ್ಟ್ ಚೇಂಜಿಂಗ್ ವರ್ಲ್ಡಲ್ಲಿ ವಿ ಆರ್ ಗೆಟಿಂಗ್ ಅಂತಂದರೆ ಸಸೆಪ್ಟಿಬಲ್ ಟು ಮೋರ್ ಅಂಡ್ ಮೋರ್ ಕ್ಯಾನ್ಸರ್. ಸೊ ಅದಕ್ಕೋಸ್ಕರ ಇವಾಗ ಇಂಡಿಯಾನಲ್ಲಿ ಕ್ಯಾನ್ಸರ್ ತುಂಬಾ ಹೆಚ್ಚಿಗೆ ಆಗ್ತಾ ಇದೆ. ನಾವೆಲ್ಲ ಚಿಕ್ಕವರಿರುವಾಗ ಕ್ಯಾನ್ಸರ್ ಬಹಳ ರೇರ್ ಆಗಿ ನೋಡಿರೋದು, ಬಹಳ ಕಡಿಮೆ. ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಎವ್ರಿ ಫ್ಯಾಮಿಲೀಸ್ ಅಲ್ಲಿ ಒನ್ ಆರ್ ದ ಅದರ್ ರಿಲೇಟಿವ್ ವಿಲ್ ಬಿ ಹ್ಯಾವಿಂಗ್ ಎ ಕ್ಯಾನ್ಸರ್. ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ 1 in 23 women ಇನ್ ಇಂಡಿಯಾ, ಸರ್ವೈಕಲ್ ಕ್ಯಾನ್ಸರ್ 1 in 53 women. ತುಂಬ ಜಾಸ್ತಿ ಆಯಿತು, ಇದು ತುಂಬ ಜಾಸ್ತಿ ಆಯಿತು. ನಾವು ವೆಸ್ಟರ್ನ್ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ದೀವಿ ಬ್ಲೈಂಡ್ ಆಗಿ. ನಾವು ಅದಕ್ಕೆ ನಮ್ಮ ಪೂರ್ವಜರು ಪ್ರಾಬಬ್ಲಿ ನಮ್ಮ ಲೈಫ್ ಸ್ಟೈಲನ್ನು ಏನು ಮಾಡಿದ್ರು ಅಂದರೆ ಕಷ್ಟಪಟ್ಟು ದುಡಿಯೋದು, ತಿನ್ನೋದು, ಅದು ಒಳ್ಳೇದಾಗಿತ್ತು. ಇವಾಗ ಏನಾಗಿದೆ, ಎಲ್ಲ ಅಷ್ಟು ಈಸಿ ಆಗಿಬಿಟ್ಟಿದೆ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇದು ಆಗಿ ನಮ್ಮ ಲೈಫ್ ಸ್ಟೈಲನ್ನು ಬಹಳ ಈಸಿ ಮಾಡಿಬಿಟ್ಟಿದೆ. ಸೊ ಹೀಗಾಗಿ ಒಬೆಸಿಟಿ ಜಾಸ್ತಿ ಆಗಿದೆ, ಸೊ ನಮ್ಮ ಇಮ್ಯುನಿಟಿ ಕಡಿಮೆ ಆಗಿದೆ, ಆಮೇಲೆ ಹೊರಗಡೆಯಿಂದ ಎಲ್ಲ ಕೆಮಿಕಲ್ಸ್ ಒಳಗಡೆ ಬರ್ತಾ ಇದೆ. ಸೊ ಹೀಗಾಗಿಬಿಟ್ಟು ವಿ ಆರ್ ಮೋರ್ ಪ್ರೋನ್ ಫಾರ್ ಕ್ಯಾನ್ಸರ್. ಅದಕ್ಕೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇರೋದು. ಸೊ ಇಟ್ ಈಸ್ ವೆರಿ ಅಲಾರ್ಮಿಂಗ್. ಪ್ರೆಡಿಕ್ಟೆಡ್ ಇದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಈ ಬರೋ ಒಂದು 15-20 yearsಲ್ಲಿ ದೇ ಹ್ಯಾವ್ ಪ್ರೆಡಿಕ್ಟೆಡ್ ದಟ್ ಇಂಡಿಯಾ ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಯಾನ್ಸರ್ ಪೇಷಂಟ್ಸ್. ಇಟ್ ಈಸ್ ರಿಯಲಿ ವೆರಿ ಅಲಾರ್ಮಿಂಗ್. ಪ್ರಾಬಬ್ಲಿ ನೆಕ್ಸ್ಟ್ ಡಿಕೇಡ್ ಈಸ್ ಗೋಯಿಂಗ್ ಟು ಬಿ ಅಲಾರ್ಮಿಂಗ್ ದಿಸ್ ಒನ್ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇಷ್ಟೊಂದು ಎಜುಕೇಟ್ ಮಾಡಬೇಕು ಜನರಿಗೆ ಅಂತ ಇವಾಗ ನಾವು ಈ ಉದ್ದೇಶದಿಂದನೇ ನಿಮ್ಮ ಮುಖಾಂತರ ನಾವೆಲ್ಲರಿಗೂ ಹೇಳ್ತಾ ಇರೋದು. ಇನ್ನು ಡಾಕ್ಟರ್, ನಾವು ಕ್ಯಾನ್ಸರ್ ಅಂದ ತಕ್ಷಣ ಸಾಕಷ್ಟು ಬಾರಿ ಟಿವಿಗಳ ಅಂದ್ರೆ ನಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇರ್ತೀವಿ, ಸೆಲೆಬ್ರಿಟಿಗಳು ಸಾಕಷ್ಟು ಗುರುತಿಸ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಇದು ಸೆಲೆಬ್ರಿಟಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅಂತ? ಇಲ್ಲ, ಆ ರೀತಿ ಏನಲ್ಲ. ಇವಾಗ ಆಸ್ ಎ ಸೆಡ್ ಎಲ್ರಿಗೂ ಜಾಸ್ತಿ ಆಗ್ತಾ ಇದೆ. ನೋ ಒನ್ ಈಸ್ ಇಮ್ಯೂನ್. ಯಾಕಂದರೆ ನೀವು ಉಸಿರಾಡೋ ಗಾಳಿ, ಕುಡಿಯೋ ನೀರು, ತಿನ್ನೋ ಆಹಾರನೇ ಇವಾಗ ಕೆಮಿಕಲ್ಸಿಂದ ಮಿಶ್ರಿತವಾಗಿದ್ದಾಗ, ಆಮೇಲೆ ನಿಮ್ಮ ಸ್ಟ್ರೆಸ್ಸು, ಲೈಫ್ ಸ್ಟೈಲು ಹಾಗೆ ಆಗಿಬಿಟ್ಟಿದೆ ಇವಾಗ. ಹೀಗಾಗಿ ಎಲ್ರಿಗೂ ಯಾರಿಗೆ ಬೇಕಾದರೂ ಆಗ್ಬೋದು. ಸೊ ಸೆಲೆಬ್ರಿಟೀಸ್ಗೂ ಆಗ್ಬೋದು. ಇಫ್ ಯುವರ್ ಹ್ಯಾಬಿಟ್ಸ್ ಆರ್ ನಾಟ್ ಗುಡ್, ದೆನ್ ಸೆಲೆಬ್ರಿಟೀಸ್ ಆದ್ರೂ ಡಾಕ್ಟರ್ ಆದ್ರೇನು ಎಲ್ರಿಗೂ ಬರ್ಬೋದು. ಸೊ ಅದಕ್ಕೋಸ್ಕರನೇ ಹೇಳೋದು, ಐ ವಿಲ್ ಅಂಡ್ ಐ ಕ್ಯಾನ್ ಅಲ್ಲಿ ಯಾವುದು ಪ್ರಿವೆಂಟಬಲ್ ರೀಸನ್ಸ್ ಇದೆ, ಅಟ್ಲೀಸ್ಟ್ ಸ್ಮೋಕಿಂಗು, ಆಲ್ಕೋಹಾಲು, ಗೆಟಿಂಗ್ ಎಕ್ಸ್ಪೋಜರ್ ಟು ಕೆಮಿಕಲ್ಸು, ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಳೋದು,
ಹೆಲ್ದಿ ಡೈಟನ್ನು ತಗೊಳ್ಳೋದು, ಆಮೇಲೆ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದು, ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಡೆಫಿನೆಟ್ ಆಗಿ ಕಡಿಮೆ ದೂರ ಉಳಿಬಹುದು, ಇದಕ್ಕೆ ಭಯ ಪಡೋ ಅಗತ್ಯ ಇಲ್ಲ ಅಂತ. Okay, ಖಂಡಿತ ಪೂರ್ತಿ ನಾವು 100% ನಿವಾರಣೆ ಮಾಡಕ್ ಆಗದೆ ಇದ್ರು ಅಟ್ ಲೀಸ್ಟ್ ವಿಲ್ ಬಿ ಮೋರ್ ಸೆಕ್ಯೂರ್ ದೆನ್ ವಾಟ್ ವಿ ಆರ್ ನೌ. ಹೌದು ಹೌದು. ಕಾಲರ್ಸ್ ರೆಡಿ ಇದ್ದಾರೆ, ಒಂದಷ್ಟು ಜನ ಮಾತನಾಡಿಸ್ಬಿಡೋಣ. ಮಂಜುನಾಥ್ ಅಂತ ಶಿವಮೊಗ್ಗದಿಂದ. ನಮಸ್ತೆ. ನಮಸ್ತೆ ಸರ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ. ಹಾ ಹೇಳಿ ಮಂಜುನಾಥ್ ಅವರೇ. ಸರ್, ನಮ್ಮ ಮನೆಯವರಿಗೆ ಒಂದು 7 ವರ್ಷಗಳ ಹಿಂದೆ ಪೈಲ್ಸ್ ಆಪರೇಷನ್ ಆಗಿತ್ತು. ಓಕೆ. ಆದ ನಂತರ 7 ವರ್ಷದಿಂದ ಪ್ರಾಬ್ಲಮ್ ಇರಲಿಲ್ಲ. ಹಾ. ಈಗ ಒಂದು ದೀಪಾವಳಿಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಹೊಟ್ಟೆ ಉದರದಲ್ಲಿ ಒಳಗಡೆ ನೋವು ಬರ್ತಾ ಇದೆ ಸ್ವಲ್ಪ ಅಂತಿತ್ತು ಅವಾಗ ಇವಾಗ. ಓಕೆ. ಎಷ್ಟು ವಯಸ್ಸು ನಿಮ್ಮ ಮನೆಯವ್ರಿಗೆ? ಇವಾಗ ಎಷ್ಟು ವಯಸ್ಸು ನಿಮ್ಮ ಮನೆಯವ್ರಿಗೆ? ಮೋಷನ್ ಚೆನ್ನಾಗುತ್ತೆ ಸರ್. ಏನ್ ಹೇಳಿ? ಮೋಷನ್ ಎಲ್ಲ ಚೆನ್ನಾಗುತ್ತೆ. ವಯಸ್ಸೆಷ್ಟು ಇವಾಗ? ಮನೆಯವ್ರಿಗೆ ಸರ್. ಮಂಜುನಾಥ್ ಅವರೇ, ಅವ್ರಿಗೆ ವಯಸ್ಸೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ವಯಸ್ಸು ದಯವಿಟ್ಟು ಈಗ ಟಿವಿ ವಾಲ್ಯೂಮ್ ನ ಮ್ಯೂಟ್ 50 ಮಾಡಿ ಮಾತನಾಡಿ. ಮಂಜುನಾಥ್ ಅವರೇ, ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ವಯಸ್ಸೆಷ್ಟು ಕೇಳ್ತಾ ಇದ್ದಾರೆ ಹೇಳಿ. 50 ವರ್ಷ. 50 ವರ್ಷ. ನೋಡಿ, ಕೆಲವೊಂದು ಸಾರಿ ಆಸ್ ಮುಂಚೆನೇ ನಾನು ಹೇಳಿರೋ ಪ್ರಕಾರ ಪೈಲ್ಸ್ ಅಂತ ಸಿಂಪಲ್ ಆಗಿ ಪೈಲ್ಸ್ ಮತ್ತೆ ವಾಪಸ್ ಬಂದಿರ್ಬೋದು, ಅಥವಾ ಅಲ್ಲಿ ಫಿಷರ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಕೊಲೊನೋಸ್ಕೋಪಿ ಅಂತ ಟೆಸ್ಟ್ ಬರುತ್ತೆ. ಕೊಲೊನೋಸ್ಕೋಪಿ ಅಂದರೆ ಪೂರ್ತಿ ಲಾರ್ಜ್ ಇಂಟೆಸ್ಟೈನ್ ಅಂತ ಏನು ಹೇಳ್ತೀವಿ, ದೊಡ್ಡ ಕರಳ ಏನಿರುತ್ತೆ ಅದನ್ನು ಪೂರ್ತಿಯಾಗಿ ಕ್ಯಾಮ್ರಾಯಿಂದ ಒಳಗಡೆ ಹೋಗಿ ನೋಡ್ತಾರೆ. 50 ವರ್ಷ ಅಂತಂದರೆ ಅದು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಒಳಗಡೆ ಏನೂ ತೊಂದರೆ ಏನಾದರೂ ಇದೇನೋ ಇಲ್ವೋ ಅಂತ ಅದು ಪರೀಕ್ಷೆ ಮಾಡ್ತಾರೆ. ಸೊ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳಿ, ಅದರಿಂದ ತುಂಬ ಮಾಹಿತಿ ಸಿಗುತ್ತೆ. ಓಕೆ, ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚಿಕ್ಕಮರಿ ಅಂತ ಬೆಂಗಳೂರಿನಿಂದ. ನಮಸ್ತೆ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಕೆಮ್ಮು ಬರ್ತಾ ಇರ್ತದೆ, ಕೆಮ್ಮು ಅಂದ್ರೆ ಕಪ್ಪ ಬರ್ತಾ ಇರ್ತದೆ. ಹಾ. ಅದಕ್ಕೆ ಇಲ್ಲಿ ಟಿವಿಲಿ ಬರ್ತಾ ಇತ್ತು, ನೋಡೋದಕ್ಕೆ ಮಾಡಿದೆ. ಎಷ್ಟು ದಿವಸದಿಂದ ಬರ್ತಾ ಇದೆ? ಅಲ್ಲೇ 1 ವರ್ಷದಿಂದ. 10 ದಿವಸ ಇದ್ದರೆ ಕೆಲವೊಂದು ಸಾರಿ ಮೈನರ್ ಇನ್ಫೆಕ್ಷನ್ ಇರುತ್ತೆ, ವೈರಲ್ಲು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ. ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. 1 ತಿಂಗಳಾಗಿದೆ, ಕಡಿಮೆ ಆಗ್ತಿಲ್ಲ ಅಂದರೆ ಸ್ಮೋಕಿಂಗ್ ಮಾಡ್ತೀರಾ? ಮಾಡಿದ್ವಿ. 1 ವರ್ಷದಿಂದ ಐತೆ ಕೆಮ್ಮು. ಮತ್ತೆ ನಾನು ಅದನ್ನೇ ಹೇಳ್ತಾ ಇರೋದು ಇವಾಗ ಅರ್ಧ ಗಂಟೆಯಿಂದ. ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ, ಕೆಮ್ಮು ಬರ್ತಾ ಇದ್ದಾರೆ, ಮತ್ತೆ ಖಂಡಿತ ನೀವು ಅದಕ್ಕೆ ರಿಸ್ಕ್ ಜಾಸ್ತಿ ಇದೆ. ನೀವು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೋಬೇಕು. ಎಲ್ಲಿ ಸರ್ ಚೆಕ್ ಮಾಡ್ಸೋದ? ನೀವು ಸಾಕಷ್ಟು ಹಾಸ್ಪಿಟಲ್ ಇದೆ ಬೆಂಗಳೂರಲ್ಲಿ. ನೀವು ನಾನಿರೋ ಹಾಸ್ಪಿಟಲಲ್ಲೂ ಬೇಕಾದ್ರೂ ಬರ್ಬೋದು. SSNMC ಅಂತ ರಾಜರಾಜೇಶ್ವರಿ ನಗರದಲ್ಲಿದೆ, ಅಲ್ಲಿಗೂ ಬರ್ಬೋದು. ಅಥವಾ ನಿಮ್ಮ ಪಕ್ಕದಲ್ಲಿರೋ ಯಾವುದೋ ಒಳ್ಳೆ ಹಾಸ್ಪಿಟಲ್ಗೂ ನೀವು ತೋರಿಸ್ಬೋದು. ನೆಗ್ಲೆಕ್ಟ್ ಮಾಡಬಾರ್ದು. ಫಸ್ಟ್ ಸ್ಮೋಕಿಂಗ್ ಬಿಡಿ, ಅದು ಫಸ್ಟ್ ಟ್ರೀಟ್ಮೆಂಟ್. ಧನ್ಯವಾದ ಚಿಕ್ಕಮರಿ ಅವರೇ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಹುಬ್ಬಳ್ಳಿಯಿಂದ ಮದನ್ ಗೌಡ ಅಂತ. ನಮಸ್ತೆ. ಹಲೋ ಮೇಡಮ್. ಹಲೋ, ನಮಸ್ತೆ. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ. ಮದನ್ ಗೌಡ ಪಾಟೀಲ್ ಅಂತ ಮೇಡಮ್. ಹೇಳಿ ಮದನ್ ಗೌಡ ಅವರೇ, ಹೇಳಿ. ಸರ್, ನಂದು ಡೆಂಟಲ್ ಹಾಸ್ಪಿಟ್ಲ್ 8 ವರ್ಷ ಹಿಂದೆ ಆಪರೇಷನ್ ಆಗಿತ್ತು. ಅದು ಮದನ್ ಗೌಡ ಅವರೇ, ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದು ಮಾತನಾಡಿ. ಎಸ್, ಕರೆ ಕಟ್ ಆಗಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ರಾಧಾ ಅಂತ ಹಾಸನಿಂದ. ನಮಸ್ತೆ ರಾಧಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಮಾತಾಡಿ. ಹೇಳಿ ರಾಧಾ ಅವರೇ. ಸರ್, ನಮ್ಗೆ ಈಗ 12 ಇಯರ್ಸ್ ವೇಸ್ಟ್ ಕ್ಯಾನ್ಸರ್ ಆಗಿತ್ತು. ಅದೇ ಒಂದಷ್ಟು ರಿಮೂವ್ ಮಾಡಿದ್ರು. ಇವಾಗ ಅದು ಮತ್ತೇನು ಪ್ರಾಬ್ಲಮ್ ಆಗಲ್ವಾ ಸರ್? ಇಲ್ಲ, ಆ ರೀತಿ ಭಯ ಪಟ್ಕೋಬೇಡಿ. 12 ಇಯರ್ಸ್ ಆಗಿದೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ವಾಪಸ್ ಬರೋದಿಲ್ಲ. ನೀವು ರೆಗ್ಯುಲರ್ ಆಗಿ ನಿಮ್ಮ ಯಾರು ವೈದ್ಯರು ನಿಮಗೆ ಟ್ರೀಟ್ಮೆಂಟ್ ಮಾಡಿದಾರೋ ಅವ್ರಿಗೆ ಪ್ರತಿ ವರ್ಷ ನಿಮ್ಮ ವೈದ್ಯರು ಯಾರ ಹತ್ರ ನೀವು ಟ್ರೀಟ್ಮೆಂಟ್ ತಗೊಂಡಿದಾರೋ ಪ್ರತಿ ವರ್ಷ ಒಂದ್ಸರಿ ನೀವು ಚೆಕ್ ಮಾಡಿಸ್ಬೇಕು. ಅಲ್ಲ, ಇನ್ನೇನ್ ಬೇಕಿಲ್ಲ, ಫಾಲೋಅಪ್ ಬೇಡ ಅಂದಿದ್ರು. ಅದಕ್ಕೆ ಮತ್ತೆ ಹೋಗ್ಬೇಕೋ ಏನೋ ಸರ್ ಗೊತ್ತಾಗ್ಲಿಲ್ಲ. 10 ಇಯರ್ಸ್ ವರೆಗೆ ಮಾಡಿಸಿದೀರಾ? 10 ಇಯರ್ಸ್ 8 ಇಯರ್ಸ್ ತನಕ ಮಾಡಿಸಿದ್ವಿ. ಆಮೇಲೆ ಏನು ಹೋಗ್ಲಿಲ್ಲ. ಇನ್ನ ಸುಮ್ಮನೆ ಏನು ಇರ್ಲಿಲ್ಲ ಪ್ರಾಬ್ಲಮ್ ಅಂತ. ಇಲ್ಲ, ವೆರಿ ಗುಡ್. ನೋಡಿ, ನೀವೇ ಎಕ್ಸಾಂಪಲ್. ಬೇರೆ ಈಗ ನಮ್ಮ ವೀಕ್ಷಕರು ಯಾರು ಕೇಳ್ತಾ ಇದಾರೆ ಪ್ರೋಗ್ರಾಮು, ಅವ್ರಿಗೆ ನೀವೇ ಒಂದು ಎಕ್ಸಾಂಪಲ್. ನೋಡಿ, ಕ್ಯಾನ್ಸರ್ನ ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ಗುಣವಾಗುತ್ತೆ ಅಂತ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್. ಕ್ಯೂರ್ ಆಗುತ್ತೆ ಅಂತ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್. ಯಾರು 5 ಇಯರ್ಸ್ ಕ್ಯಾನ್ಸರ್ ಆದ್ಮೇಲೆ 5 ಇಯರ್ಸ್ ಬದುಕಿರ್ತಾರೋ ಅವ್ರಿಗೆ ನಾವು ಕ್ಯೂರ್ಡ್ ಕ್ಯಾಟಗರಿನಲ್ಲಿ ತಗೊಂತೀವಿ. ನೀವು ಕ್ಯೂರ್ಡ್ ಇದರಲ್ಲೇ ಇದ್ದೀರಾ ಇವಾಗ. ಆದ್ರೂ ಪ್ರತಿ ವರ್ಷನೂ ನೀವು ಮ್ಯಾಮೋಗ್ರಾಮ್ ಅನ್ನ ಮಾಡಿಸ್ಕೋಬೇಕು.
ಮೆಮಗ್ರಾಮ್ ಅಂತ ಅದೇ ಇದು ಸೂಪರ್ ಫೆಸಿಲಿಟಿ. ಇದು ನಾವು ಹೋಗಿದ್ದು ಅಂಕಾಲಜಿ ಟೆಕ್ನಿಕಲ್ ಬೆಂಗಳೂರಲ್ಲಿ ಸರ್. ಪರವಾಗಿಲ್ಲ, ನೀವು ಪ್ರತಿ ವರ್ಷ ಒಂದ್ಸಾರಿ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳಿ, ಅಷ್ಟು ಮಾಡಿದ್ರೆ ಸಾಕು ನಿಮ್ಗೆ, ಏನು ಹೆದರ್ಕೋಬೇಕಾಗಿಲ್ಲ. ಓಕೆ, ಧನ್ಯವಾದಗಳು ಅಮ್ಮ ಕರೆ ಮಾಡೋದಕ್ಕೆ. ವೀಕ್ಷಕರೇ, ನಮ್ಮ ಜೊತೆ ಡಾಕ್ಟರ್ ರಾಜಶೇಖರ್ ಅವರಿದ್ದಾರೆ. ಬನ್ನಿ ಮಾತುಕತೆಯನ್ನು ಮುಂದುವರ್ಸೋಣ. ಡಾಕ್ಟರ್, ಈಗ ಕ್ಯಾನ್ಸರ್ ಅಂದ ತಕ್ಷಣ ಏಜ್ಗಳ ಬಗ್ಗೆ ಸಾಕಷ್ಟು ಜನರಲ್ಲಿ ಗೊಂದಲ ಇರುತ್ತೆ. ಯಾವ ಏಜ್ ಅವ್ರಿಗೆ ಆಗಬಹುದು, ಚಿಕ್ಕವ್ರಿಗೂ ಆಗ್ಬಿಡತ್ತಾ ಅನ್ನೋ ಗೊಂದಲ ಇರುತ್ತೆ. ಅದಕ್ಕೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಹೌದು, ಅಂದರೆ ಯಾವ ಏಜು ಕ್ಯಾನ್ಸರ್ಗೆ ಇದು ಈ ಏಜಲ್ಲಿ ಬರಬೇಕಂತ ಏನಿಲ್ಲ. ಬಟ್ ಯೂಶಲಿ ನಾವು ಸಾಲಿಡ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದು ಆಫ್ಟರ್ 45-50 ಇಯರ್ಸ್ ಆದಮೇಲೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. 50 to 60 ಇಯರ್ಸಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನೋಡೋದು. ಬಟ್ ಹಾಗಂತ ಚಿಕ್ಕವರಲ್ಲಿ ಬರೋದಿಲ್ಲ ಅಂತಲ್ಲ. ತುಂಬ ಚಿಕ್ಕ ಮಕ್ಕಳಲ್ಲೂ ನಾವು ಬ್ಲಡ್ ಕ್ಯಾನ್ಸರ್ ನೋಡ್ತೀವಿ, ಲಿಂಫೋಮಸ್ ನೋಡ್ತೀವಿ. ಆಮೇಲೆ ಈವನ್ ಸಾಲಿಡ್ ಟ್ಯೂಮರ್ಸು ನಾವು ಮುಂಚೆ 50 ಇಯರ್ಸ್ ಆದಮೇಲೆ ನೋಡ್ತಾ ಇದ್ವಿ, ಇವಾಗ 24 to 25 ಇಯರ್ಸಿಂದ ನಾವು ನೋಡ್ತಾ ಇದ್ದೀವಿ. 30 to 40 ಇಯರ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ನೋಡ್ತಾ ಇದ್ದೀವಿ. ಸೊ ನೋ ಏಜ್ ಈಸ್ ಇಮ್ಯೂನ್, ಯಾವ ಏಜಲ್ಲೂ ಬೇಕಾದರೂ ಬರ್ಬೋದು. ಅದಕ್ಕೋಸ್ಕರ ಎಲ್ಲರೂ ಎಜುಕೇಟ್ ಆಗಿರಬೇಕು. ಅದಕ್ಕೋಸ್ಕರ ಇವಾಗ ಐ ಕ್ಯಾನ್ ಐ ವಿಲ್ ಡೂ ನಲ್ಲಿ ನಾವು ಏನಂದರೆ ಈವನ್ ಸ್ಕೂಲಲ್ಲೂ ಇದನ್ನು ಎಜುಕೇಟ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಬೆಳೆ ಪೈರು ಮೊಳಕೆಯಲ್ಲಿ ಅಂದಾಗೆ ಅವ್ರಿಗೆ ಗೊತ್ತಿರಬೇಕು ಇದರ ಸಿಂಪ್ಟಮ್ಸ್ ಏನು ಅಂತ. ಅವಾಗಲೇ ಅವರು ಹಾಗೇನಾದರೂ ಆದರೆ ಅವರೊಬ್ಬರೇ ಅಲ್ಲ, ಮನೆಯಲ್ಲಿ ಯಾರಿಗಾದ್ರೂ ಆದ್ರೇನೋ ಅಟ್ಲೀಸ್ಟ್ ವೈದ್ಯರ ಹತ್ರ ಹೋಗಲಿ ಅಂತ. ಸೊ ಎಸ್ 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 ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವೇರ್ನೆಸ್. ಸೊ ಯಾವ ಏಜು ಇಮ್ಯೂನ್ ಅಲ್ಲ, ಅದು ಡಿಫ್ರೆಂಟ್ ಕ್ಯಾನ್ಸರ್ಸ್ ಡಿಫ್ರೆಂಟ್ ಏಜಲ್ಲಿ ಬರುತ್ತೆ. ಸೊ ಆ ರೀತಿ ಇರುತ್ತೆ. ಪ್ರಮುಖವಾದ ಕ್ವೆಶನ್ ಡಾಕ್ಟರ್, ಕ್ಯಾನ್ಸರ್ ಅನ್ನುವಂಥದ್ದು ಕ್ಯೂರ್ ಆಗತ್ತಾ ಎಲ್ಲಾ ಏಜ್ ಅವರಿಗೂ, ಅಥವಾ ಎಲ್ಲಾ ಕ್ಯಾನ್ಸರ್ಗಳು ಕೂಡ ಕ್ಯೂರ್ ಆಗತ್ತಾ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇರುತ್ತೆ. ಅದಕ್ಕೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಆಲ್ಮೋಸ್ಟ್ ಆಲ್ ಕ್ಯಾನ್ಸರ್ಸ್ ಸ್ಟೇಜ್ 1 ನಲ್ಲಿ ಸ್ಟೇಜ್ 2 ನಲ್ಲಿ ಕ್ಯೂರ್ ಆಗುತ್ತೆ. ಇವಾಗಲೇ ಒಬ್ಬ ವೀಕ್ಷಕರು ಕರೆ ಮಾಡಿದ್ರು, ಅವ್ರಿಗೆ ಆಲ್ಮೋಸ್ಟ್ ಇವಾಗ 12 ವರ್ಷ ಆಗ್ತಾ ಇದೆ. ಈ ರೀತಿ ನಮ್ಮ ಹತ್ರ ಸಾಕಷ್ಟು ಉದಾಹರಣೆಗಳಿವೆ. 1 ಮತ್ತು 2nd ಸ್ಟೇಜಲ್ಲಿ ಬಂದವರು ಕ್ಯೂರ್ ಆಗಿರೋರು. ಸೊ ಅದಕ್ಕೋಸ್ಕರ ಹೆದರ್ಬೇಕಾಗಿಲ್ಲ, ಡೆಫಿನೆಟ್ ಆಗಿ ಕ್ಯೂರ್ ಇದೆ. ಅದಕ್ಕೋಸ್ಕರನೇ ನಾವು ಎಜುಕೇಟ್ ಮಾಡ್ತಾ ಇರೋದು, ಅರ್ಲಿ ಸ್ಟೇಜಲ್ಲಿ ಬನ್ನಿ, ಕ್ಯೂರ್ ಇದೆ. ಸೊ ಡೆಫಿನೆಟ್ಲಿ ನೀವು ಲೈಫ್ ಲಾಂಗ್ ಇದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗಿಲ್ಲ. ನೀವು ಎಷ್ಟು ಲೇಟಾಗಿ ಬರ್ತಿರೋ ಹೆದರ್ಕೊಂಡು, ಇವಾಗ ಮೈ ಮೇಲೆ ಎಲ್ಲೋ ಗಡ್ಡೆ ಇರುತ್ತೆ, ಬರೋದಿಲ್ಲ ಡಾಕ್ಟರ್ ಹತ್ರ, ಅಥವಾ ಏನೋ ಸ್ವಲ್ಪ ಸ್ಟಮಕ್ ಅಪ್ಸೆಟ್ಟು ಕಂಟಿನ್ಯೂಸ್ ಅವಾಗ ಇವಾಗ ಆಗ್ತಾ ಇರುತ್ತೆ. ಬಟ್ ಆದ್ರೂ ಗಡ್ಡೆನಂತೂ ನಾವು ನೋಡಿದ್ದೀವಿ, ಕೆಲವೊಬ್ಬರಂತೂ ಲಕ್ಕಿ ಸೈನ್ ಅಂತ ಎಲ್ಲ ಇಟ್ಕೊಂಡ್ಬಿಟ್ಟು ಹಾಗೆ ಇಟ್ಕೊಂಡಿರ್ತಾರೆ, ಅಥವಾ ಅದರಿಂದ ಏನಾಗುತ್ತೆ ಅಂತ ಬಿಟ್ಟಿರ್ತಾರೆ. ಬಾಯಲ್ಲಿ ಬಿಳಿ ಮಚ್ಚೆ ಇರುತ್ತೆ, ಅಥವಾ ಕೆಂಪು ಮಚ್ಚೆ ಇರುತ್ತೆ, ಅಥವಾ ಅಲ್ಸರ್ ಆಗಿರುತ್ತೆ, ಆದ್ರೂ ಹಾಗೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಅದೆಲ್ಲವೂ ಕೂಡ ಕ್ಯಾನ್ಸರ್ನ ಲಕ್ಷಣ. ಹೌದು 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 ಅದು ಕ್ಯಾನ್ಸರ್ ಲಕ್ಷಣ ಆಗಿರ್ಬೋದು. ಅದಕ್ಕೋಸ್ಕರನೇ ವೈದ್ಯರ ಹತ್ರ, ಆನ್ಕಾಲಜಿ ಸ್ಪೆಷಲಿಸ್ಟ್ ಯಾರಿರ್ತಾರೆ ಅವ್ರ ಹತ್ರ ಒಂದ್ಸರಿ ತೋರಿಸಿದ್ರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಇನ್ನೊಂದಷ್ಟು ಜನ ಹೇಳ್ತಾ ಇರ್ತಾರೆ, ಅರ್ಲಿ ಸ್ಟೇಜ್ನಲ್ಲೇ ಹೋದ್ರೆ 1 ವರ್ಷ ಅಥವಾ 2 ವರ್ಷಕ್ಕೆ ಇದ್ದಂಥದ್ದು ನಾವು 15ರಿಂದ 20 ವರ್ಷ ತನಕ ಟ್ರೀಟ್ಮೆಂಟ್ ತಗೊಂಡು ನಾವು ವಾಸಿ ಆಗ್ಬೋದು ಅನ್ನುವಂತಹ ಮಾತನ್ನು ಹೇಳ್ತಾ ಇರ್ತಾರೆ. ಇದಕ್ಕೇನು ಹೇಳಿಕೆ? ಹೌದು, ನಾವು ಇವಾಗ ಅದೇ ಮುಂಚೆ ಹೇಳಿರೋ ಪ್ರಕಾರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವರು 5 ವರ್ಷ ಬದುಕಿದ್ರೆ ಅವರು ಕ್ಯೂರ್ ಆದ್ರು ಅಂತ ತಗೊಂತೀವಿ. ಕೆಲವೊಂದು ಕ್ಯಾನ್ಸರ್ಸ್ ವಾಪಸ್ ಬರ್ಬೋದು, ಬಟ್ ಯೂಶ್ವಲಿ 5 ವರ್ಷ 5 ಇಯರ್ ಸರ್ವೈವಲ್ ರೇಟ್ ಅಂತ ಅದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋದು. ಮೋಸ್ಟ್ ಆಫ್ ದ ಟೈಮ್ಸ್ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ಮತ್ತೆ ವಾಪಸ್ ಬರೋದು ತುಂಬಾ ಕಡಿಮೆ ಆಗ್ಬಿಡುತ್ತೆ ರೇಟ್. ಅದಕ್ಕೋಸ್ಕರ 5 ವರ್ಷ ಯಾರು ಟ್ರೀಟ್ಮೆಂಟ್ ಆದ್ಮೇಲೆ ಕಂಪ್ಲೀಟ್ ಮಾಡಿರ್ತಾರೋ ಅವ್ರಿಗೆ 1 ವರ್ಷಕ್ಕೊಂದ್ಸರಿ ಚೆಕಪ್ ಮಾತ್ರ ಹೇಳ್ತೀವಿ ನಾವು. ಅದೇ ಅದಕ್ಕೋಸ್ಕರನೇ, ಅಂದ್ರೆ ಅವರು ಕ್ಯೂರ್ ಕ್ಯಾಟಗರಿನಲ್ಲಿ ಬಂದಿದ್ದಾರೆ. ಬಾಡಿ ಚೆಕಪ್, ಎಸ್, ನಾಟ್ ಕಂಪ್ಲೀಟ್ ಬಾಡಿ ಚೆಕಪ್, ಆ ಕ್ಯಾನ್ಸರ್ಗೆ ರಿಲೇಟೆಡ್ ಚೆಕಪ್ ನಾವು ಮಾಡಿಸ್ತೀವಿ. ಸೊ ಅಷ್ಟು ಮಾಡಿಸಿದ್ರೆ ಸಾಕು. ಯೂಶಲಿ ಒಬ್ಬ ವ್ಯಕ್ತಿನಲ್ಲಿ 2 ಕ್ಯಾನ್ಸರ್ ಬರೋದು ತುಂಬ ರೇರು ಇರುತ್ತೆ. ಜೆನೆಟಿಕ್ ಅವ್ರದ್ದು ಏನಾದರೂ ತೊಂದರೆ ಇದ್ದಾಗ ಆ ರೀತಿ ಒಬ್ಬ ಮನುಷ್ಯನಿಗೆ 1-2 ಕ್ಯಾನ್ಸರ್ ಅಥವಾ 3 ಕ್ಯಾನ್ಸರ್ ಬರೋದು ನಾವು ಒಬ್ಬೊಬ್ಬರಿಗೆ 3 ಕ್ಯಾನ್ಸರ್ ಬಂದಿರೋದು ನೋಡಿದ್ದೀವಿ. ಫಸ್ಟ್ ಕ್ಯಾನ್ಸರ್ ವಿ ಆರ್ ಟ್ರೀಟೆಡ್, ಚೆನ್ನಾಗಿದ್ದಾರೆ, ಇನ್ನೊಂದು 2-3 ವರ್ಷ ಬಿಟ್ಟು ಇನ್ನೊಂದು ಕ್ಯಾನ್ಸರ್ ಬರುತ್ತೆ, ಅದನ್ನು ಅರ್ಲಿ ಸ್ಟೇಜಲ್ಲಿ ಬಂದಿರ್ತಾರೆ, ಕ್ಯೂರ್ ಮಾಡಿರ್ತೀವಿ, ಮತ್ತೆ 3ನೇ ಕ್ಯಾನ್ಸರ್ ಬಂದಿದೆ. ಈ ರೀತಿ ನನ್ನ ಹತ್ರ 2-3 ಪೇಷಂಟ್ಸ್ ಇದ್ದಾರೆ, 3 ಕ್ಯಾನ್ಸರ್ಸ್ ಆಗಿದೆ ಅವ್ರಿಗೆ, ಬಟ್ ಸ್ಟಿಲ್ ದೇ ಆರ್ ಡೂಯಿಂಗ್ ವೆಲ್, ಯಾಕಂದ್ರೆ ಬೇಗ ಬಂದಿದ್ದಾರೆ. ಇನ್ನು ಡಾಕ್ಟರ್ SSNMC ಹಾಸ್ಪಿಟಲ್ನಲ್ಲಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಗಳು ಇದಕ್ಕೆ ಸಿಗುತ್ತೆ? ಅಂದ್ರೆ ಬೇರೆ ಕಡೆ ಹೋಲಿಸಿದಾಗ, ಇಲ್ಲ ನಮ್ಮಲ್ಲಿ ಇಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಅನ್ನೋದಾದ್ರೆ ಏನು ಹೇಳ್ತೀರಿ? ಇಲ್ಲ, ಖಂಡಿತ ಎಲ್ಲ ವಿಧವಾದ ಟ್ರೀಟ್ಮೆಂಟು ಇದೆ. ಅದು ಯಾವುದೇ ಕ್ಯಾನ್ಸರ್ ಆಗಿರಲಿ, ಅದಕ್ಕೆ ಏನು ಮಾಡರ್ನ್ ಟೆಕ್ನಾಲಜಿಯಿಂದ ಏನೇನು ಟ್ರೀಟ್ಮೆಂಟ್ ಅವಶ್ಯಕತೆ ಏನೇನು ಬೇಕಾಗಿದೆನೋ ಎಲ್ಲಾನು ಫೆಸಿಲಿಟೀಸ್ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಇನ್ನು ಡಾಕ್ಟರ್, ಆದ್ರೂ ಕೂಡ ಸಾಕಷ್ಟು ಜನರಲ್ಲಿ ಭಯ ಇರುತ್ತೆ. ಇನ್ನೊಂದು, ಕ್ಯಾನ್ಸರ್ ಅಂದ ತಕ್ಷಣ ಕೂದಲು ಉದ್ರತ್ತೆ ಅನ್ನೋ ಒಂದಷ್ಟು ನಂಬಿಕೆ ಇರುತ್ತೆ. ಅದು ಕ್ಯಾನ್ಸರ್ಗೆ ಕೂದಲು ಉದ್ರೋದಾ, ಅಥವಾ ಅದಕ್ಕೆ ತಗೊಳ್ಳೋ ಮೆಡಿಸಿನ್ಗಳಿಂದನೋ ಸಾಕಷ್ಟು ಗೊಂದಲ ಇರುತ್ತೆ ಜನರಲ್ಲಿ. ಇದಕ್ಕೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಹೌದು, ಇಲ್ಲಿ ನಾನು ಕೆಲವೊಂದು ಮಿತ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾನ್ಸರ್ ಬಗ್ಗೆ ಇರೋ ಮಿತ್ಸ್ ಅಲ್ಲಿ ಒಂದು ಕ್ಯೂರ್ ಆಗಲ್ಲ ಅನ್ನೋದು, ಇನ್ನೊಂದು
ಕೀಮೋಥೆರಪಿ ಬಗ್ಗೆ ನೀವು ಹೇಳ್ತಾ ಇರೋ ಹಾಗೆ ಕೂದಲು ಉದುರುತ್ತೆ ಅಂತ. ಹೌದು, ಕೂದಲು ಉದುರುತ್ತೆ, ಬಟ್ ಅದು ಟೆಂಪರರಿ. ಕೀಮೋಥೆರಪಿ ತಗೊಳ್ಳೋವರೆಗೂ ಮತ್ತೆ ಅದು ಒಂದು ಮೂರು ತಿಂಗಳು ಅದಾದ್ಮೇಲೆ, ಕೀಮೋಥೆರಪಿ ಕಂಪ್ಲೀಟ್ ಆದ್ಮೇಲೆ 3 ತಿಂಗಳು ಅದಾದ್ಮೇಲೆ ಕೂದಲೆಲ್ಲ ವಾಪಸ್ ಬರಕ್ಕೆ ಶುರು ಆಗುತ್ತೆ. ಸೊ ವಾಟ್ ಐ ಫೀಲ್ ಈಸ್ ಅಪಿಯರೆನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್, ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್. ದಿಸ್ ಇಸ್ ಫಾರ್ ಅ ಟೆಂಪರರಿ ಪೀರಿಯಡ್, ಏನೊಂದು 6 ತಿಂಗಳು ಅಥವಾ 8 ತಿಂಗಳು ಅಷ್ಟೇನೆ. ಅದಾದ್ಮೇಲೆ ಯು ವಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್. ಸೊ ನೀವು ಈ 3 ಅಥವಾ 6 ತಿಂಗಳಿಗೆ ಹೆದರ್ಕೊಂಡು ನಿಮ್ಮ ಜೀವನ ಕಳ್ಕೋಬಾರ್ದು. ಸೊ ಹೆದರ್ಬೇಕಾಗಿಲ್ಲ. ಎಷ್ಟೋ ಜನ ಶೇವಿಂಗ್ ಮಾಡ್ಕೊಂಡಿರ್ತಾರೆ ಹಾಗೇನೆ. ಸೊ ಆ ರೀತಿಯಾಗಿ ಡಿಫ್ರೆಂಟ್ ವಿಧಾನಗಳಿದೆ. ಅದನ್ನ ಹೇಗೆ ನಾವು ಇದು ಮಾಡ್ಬೇಕಂತ ಡಾಕ್ಟರ್ಸ್ ಹೇಳ್ತೀವಿ ನಾವು. ಕೂದಲು ಉದ್ರದಾಗ ಯಾವ ರೀತಿ ನೀವು 3 to 8 months ಹೇಗೆ ಕಳಿಬೇಕು, ಹೇಗೆ ನಿಮ್ಮ ಅಪಿಯರೆನ್ಸ್ ಅನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಅದನ್ನ ನಾವು ಹೇಳ್ತೀವಿ. ಅದನ್ನ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇನ್ನೊಂದೇನಂದ್ರೆ ತುಂಬಾ ನೋವು, ಕೀಮೋಥೆರಪಿ ಅಂದ್ರೆ ತುಂಬಾ ನೋವು ಅಂತ ಹೇಳ್ತಾರೆ. ಆ ರೀತಿ ಕೀಮೋಥೆರಪಿ ನೋವು ಆಗೋದಿಲ್ಲ. ಅದು ಇಂಜೆಕ್ಷನ್ ಕೊಡೋದ್ರಿಂದ ಅಲ್ಲಿ ಚುಚ್ಚಿಬಿಟ್ಟು ಇಂಜೆಕ್ಷನ್ ಕೊಡುವಾಗ ನೋವಾಗ್ಬೋದು. ಅದಕ್ಕೂ ಮೆಥಡ್ಸ್ ಇದೆ, ಡಿಫ್ರೆಂಟ್ ಟೆಕ್ನಾಲಜಿಕಲ್ ಮೆಥಡ್ಸ್ ಇದೆ. ಕೀಮೋಪೋರ್ಟ್ ಇನ್ಸರ್ಷನ್ ಅಂತ ಹೇಳ್ತೀವಿ. ಅದ್ ಮಾಡಿದ್ರೆ ನೋವು ಆಗೋದಿಲ್ಲ. ಕೀಮೋಥೆರಪಿ ವಿಲ್ ನಾಟ್ ಬಿ ಪೇನ್ಫುಲ್. ಸೊ ನೀವು ಅದನ್ನ ನಿಮ್ಮ ವೈದ್ಯರ ಹತ್ರ ಕೇಳಿದ್ರೆ ಡೆಫಿನೆಟ್ಲಿ ಆ ಆಪ್ಷನ್ ಕೊಡ್ತಾರೆ. ಎಸ್ ಎಸ್, ಎಲ್ಲರೂ ಕೂಡ ಹೆದರೋ ಅಗತ್ಯ ಇಲ್ಲ. ಡೆಫಿನೆಟ್ಲಿ ನಾಟ್. ಡಾಕ್ಟರ್, ಇನ್ನೊಂದು ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಹುಬ್ಬೇರಿಸ್ತಾರೆ, ಬ್ಲಡ್ ಕ್ಯಾನ್ಸರ್ ಅಂತೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಕಾರಣ, ಅಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ಸ್ ಇದೆಯಾ ಬ್ಲಡ್ ಕ್ಯಾನ್ಸರ್ಗೆ ಅಂತಾನೆ? ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಇಲ್ಲ, ಬ್ಲಡ್ ಕ್ಯಾನ್ಸರ್ಗೆ ಆ ರೀತಿ ಬೇರೆ ಕ್ಯಾನ್ಸರ್ಗೂ ಈ ಕ್ಯಾನ್ಸರ್ಗೂ ಹೋಲಿಸಿದಾಗ ಆ ರೀತಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಆಸ್ ಯೂಶುವಲ್ ಅದರಲ್ಲೂ ಅರ್ಲಿಯಾಗಿ ಬಂದಾಗ ಅದನ್ನ ಕ್ಯೂರ್ ಮಾಡ್ಬೋದು. ಇದಕ್ಕೆ ಯೂಶಲಿ ಸರ್ಜರಿ ಇರೋದಿಲ್ಲ. ಇದಕ್ಕೆ ಕೀಮೋಥೆರಪಿ ಮಾತ್ರ ಇರುತ್ತೆ. ಕೀಮೋಥೆರಪಿ ಕೊಟ್ಟಾಗ್ಲೂ ಮತ್ತೆ ಏನಾದರೂ ವಾಪಸ್ ಬಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅದು ಇರುತ್ತೆ. ಸೊ ನೋ ನೀಡ್ ಟು ಬಿ ಅಫ್ರೇಡ್. ಮೇನ್ ಅಂತಂದ್ರೆ ಅರ್ಲಿ ಸ್ಟೇಜಲ್ಲಿ ಬರಬೇಕು. ಅರ್ಲಿ ಸ್ಟೇಜಲ್ಲಿ ಬಂದಾಗ ಖಂಡಿತ ಗುಣ ಆಗುತ್ತೆ. ಇನ್ನೊಂದು, ಇವತ್ತು February 4 ನಾನು ಮುಂಚೆನೆ ಹೇಳಿದಾಗೆ ವರ್ಲ್ಡ್ ಕ್ಯಾನ್ಸರ್ ಡೇ. ಡಾಕ್ಟರ್, ಇದಕ್ಕೆ ರಿಲೇಟೆಡ್ ಆಗಿ ನಮ್ಮ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವ್ರ ಜೀವನ ಶೈಲಿಯನ್ನ ಯಾವ ರೀತಿಯಾಗಿ ಬದಲಾಯಿಸ್ಕೊಳ್ಳಿ, ಯಾವ ರೀತಿಯಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇದನ್ನ ಫಸ್ಟು ತಡೆಗಟ್ಬೋದು. ಪ್ರಿವೆಂಟಬಲ್ ಥಿಂಗ್ಸ್ ಆರ್ ದೇರ್, ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ಒಂದು, ಸ್ಮೋಕಿಂಗ್ ಮಾಡ್ತಾ ಇದ್ರೆ ಪ್ಲೀಸ್ ಅದನ್ನ ಬಿಟ್ಬಿಡಿ. ಆಲ್ಕೋಹಾಲ್ ತಗೊತಾ ಇದ್ರೆ ಅದನ್ನ ತುಂಬಾ ಮಿತವಾಗಿ ತಗೋಬೇಕು. ಎಕ್ಸರ್ಸೈಸು ಮಾಡದೇ ಇದ್ದರೆ ಲೈಫಲ್ಲಿ ದಿನಾಲು ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಲೇಬೇಕು. ಆಮೇಲೆ ನೀವು ಊಟ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಹೆಲ್ದಿ ಫುಡ್ಡನ್ನು ತಗೊಳ್ಳೋದು, ಮಿತವಾಗಿ ಫುಡ್ಡನ್ನು ತಗೊಳ್ಳೋದು, ಅದನ್ನು ರೂಢಿ ಮಾಡ್ಕೊಳ್ಳಿ. ಆಮೇಲೆ ಇದು ವ್ಯಾಕ್ಸಿನ್ಸ್ ಇದೆ, 2 ವ್ಯಾಕ್ಸಿನ್ಸು. ಸೊ ನೀವು ಈ ಕೆಟಗರಿಗೆ ಸಂಬಂಧಪಟ್ಟಿರೋದ್ರೆ ಈ ವ್ಯಾಕ್ಸಿನ್ಸನ್ನ ತಗೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು, ನಮ್ಮ ಕುಟುಂಬ, ನಮ್ಮ ಕಮ್ಯುನಿಟಿ, ನಾವು ಅಷ್ಟೇ ಅಲ್ಲ, ಆಮೇಲೆ ಮನೆಯಲ್ಲಿ ಯಾರಿಗೂ ಆಗಿದೆ ಅಥವಾ ಸಮಾಜದಲ್ಲಿ ಯಾರಿಗೂ ಆಗಿದೆ ಅಂದರೆ ಅವ್ರಿಗೆ ನಾವು ಜಾಸ್ತಿ ಸಿಂಪತಿ ಕೊಡೋದು ಬೇಕಾಗಿಲ್ಲ. ಅವ್ರಿಗೆ ಈ ರೀತಿ ಟ್ರೀಟ್ಮೆಂಟ್ ಇದೆ, ಅದನ್ನ ತಗೊಳ್ಳಿ ಅಂತ ಪಾಸಿಟಿವ್ ಆಟಿಟ್ಯೂಡ್ ಕೊಡಬೇಕು. ನಾನು ಸುಮಾರು ಪೇಷಂಟ್ ರಿಲೇಟಿವ್ಸ್ನ ನಾವು ಇದು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಡಿಪ್ರೆಸಿಂಗ್ ಆಗಿ ಎಲ್ಲರೂ ಮಾತಾಡ್ತಾರೆ ಅಂತ. ಆ ರೀತಿ ಮಾತಾಡ್ಬೋದು. ಪ್ಲೀಸ್ ಎನ್ಕರೇಜ್ ದ ಪೇಷಂಟ್ಸ್ ಹೂ ಆರ್ ಆಲ್ರೆಡಿ ಸಫರಿಂಗ್ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್. ದೆನ್ ಡೆಫಿನೆಟ್ ಆಗಿ ನಾವು ವಿ ಕ್ಯಾನ್ ಸಿ ಎ ಮೋರ್ ಹೆಲ್ದಿ ಎನ್ವೈರನ್ಮೆಂಟ್. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದೀರ್ಘವಾದ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ನಮ್ಮ ಪಬ್ಲಿಕ್ ಟಿವಿನ ವೀಕ್ಷಕರಿಗೆ. ಧನ್ಯವಾದಗಳು ಡಾಕ್ಟರ್. ಎಸ್ ನೋಡ್ ವೀಕ್ಷಕರೇ, ನಿಮಗೂ ಕೂಡ ಹಾಗಾದ್ರೆ SSNMC ಹಾಸ್ಪಿಟಲ್ ಎಲ್ಲಿ ಬರುತ್ತೆ ಬೆಂಗಳೂರಿನಲ್ಲಿ ಅನ್ನೋ ಇದಿರುತ್ತೆ ಗೊಂದಲ. ಅದಕ್ಕೆ ಅಡ್ರೆಸ್ ಕಾರ್ಡ್ ಹೀಗಿದೆ ನೋಡಿ: BR Life SSNMC ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರ್ 8, ಐಡಿಯಲ್ ಹೋಮ್ಸ್, HBCS ಲೇಔಟ್, ರಾಜರಾಜೇಶ್ವರಿ ನಗರ್. ಇನ್ನು ಬೆಂಗಳೂರಿನಲ್ಲಿ 560098 ಕೋಡ್ ನಂಬರ್ ಇದು. ಫೋನ್ ನಂಬರ್ ಕೂಡ ನೋಟ್ ಮಾಡ್ಕೊಳ್ಬಹುದು ನೀವು: 08067666666. ಮತ್ತೊಂದು ನಂಬರ್ ಹೇಗಿರುತ್ತೆ: 9513466063. ಇದಾಗಿದೆ ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.